ಎಸ್ ರಾಜಗೋಪಾಲ್ ಅವರೇ, ತಾವು ಈಗ ಹೆಂಗಾಗೋಗಿದೆ ಅಂದ್ರೆ ಸರ್ ನಮ್ಗೆ ಸಾರಿ ಇವರು ಗುರುಸ್ವಾಮಿ ಅವರೇ, ನಮಗೆ ತೊಂದರೆ ಆಗಿದೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮೋದಿ ಅವರಿಗೆ ಲಿಂಕ್ ಮಾಡೋದು. ಪದೇ ಪದೇ ಪಬ್ಲಿಕ್ ಟಿವಿಯಲ್ಲಿ ಹೇಳ್ತಾ ಇದೀವಿ, ಮೋದಿ ಅವರು ತೆಗೆದುಕೊಂಡಂತ ಈ ನಿರ್ಧಾರ ಗಂಡೆದೆಯ ನಿರ್ಧಾರ. ಇದನ್ನ ವಿರೋಧಿಸೋದು ನಿಜಕ್ಕೂ ಕೂಡ ಅದು ಒಂದು ರೀತಿ ಭ್ರಷ್ಟಾಚಾರವನ್ನ ಸಪೋರ್ಟ್ ಮಾಡಿದಷ್ಟೇ ಘನಘೋರ ಅಪರಾಧ ಅಂತ ನಾನು ಹೇಳೋದಿಲ್ಲ, ಬಟ್ ಆ ತರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬಹುದಾದಂತಹ ನಿರ್ಧಾರ ಅಂತ. RBI ಮತ್ತು ಹಣಕಾಸು ಇಲಾಖೆ ಜನರಿಗೆ ಈ ತರ ಇನ್ಮೇಲೆ ಅಂದ್ರೆ ಸಂಬಳದ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತ ಬಹಳಷ್ಟು ಜನ ಮೊದಲಿಂದನೂ ಹೇಳ್ಕೊಂಡು ಬಂದರೂ ಕೂಡ ನಿಮ್ಮ ನೋಟ್ನ ಪಂಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ. ಈ ಮೆಸೇಜ್ಗಳನ್ನ ಓದ್ಬಿಟ್ರೆ ನೀವು ಮೋದಿ ವಿರೋಧಿ ಏನ್ ಬಿಡ್ತಾರೆ. ಈಗ ಏನಂತ, ಬ್ಯಾಂಕ್ಗೆ ಹೋದ್ರೆ ಚೆಕ್ ಬುಕ್ಗಳನ್ನ ಕೊಡ್ತಾ ಇಲ್ಲ, ಚೆಕ್ಗಳನ್ನ ಹಾಕೊಂಡು ದುಡ್ಡು ತಗೊಂಡ್ಬಿಡ್ತಾರೆ ಅಂತ, ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ ಅಂತ, ಜನಸಾಮಾನ್ಯರಿಗೆ ಬ್ಯಾಂಕ್ಗಳು ಬಂದಿರುವಂತಹ ಹಣವನ್ನ ಬಚ್ಚಿಟ್ಕೊಂಡ್ಬಿಡ್ತಾ ಇದ್ದಾರೆ, ಔಸಿಟ್ಕೊಂಡ್ಬಿಡ್ತಾ ಇದ್ದಾರೆ. ಯಾರೊಬ್ರು ಮೆಸೇಜ್ ಮಾಡ್ತಾರೆ, ಮೋದಿ ಅವರೇ ಹೇಳ್ಬಿಡಿ 24,000 ರೂಪಾಯಿ ನೀವು ತಗೊಳಕ್ಕಾಗಲ್ಲ ಅಂತ ಹೇಳ್ಸ್ಬಿಡಿ ನೋಡೋಣ ಮೇಡಮ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಜನ ಇದನ್ನ ತುಂಬಾ ವೆಲ್ಕಮ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ್ದೋ ಫೇಲಿಯರ್ನ ನೀವು ಪ್ರಧಾನಮಂತ್ರಿಗಳ ತಲೆಗೆ ಕಟ್ಟಿ ಪಾಪ ಅವ್ರನ್ನ ವಿರೋಧಿಸ್ತಿದ್ದೀರಾ ಅಂತ ಬಿಂಬಿಸೋದು ತಪ್ಪು. ಸಮಸ್ಯೆಗಳು ಇದ್ರೆ ಇದೆ, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ಅದಕ್ಕೆ ತಕ್ಕಂತೆ ಆಕ್ಟ್ ಮಾಡಬೇಕು. ಅದೇ ಇರೋದಲ್ವಾ ಸರ್ ಆಪ್ಷನ್? ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ನಾನು ಆಗ್ಲೇ ಅರ್ಧಕ್ಕೆ ಕಂಪ್ಲೀಟ್ ಮಾಡಿದೆ, ಮಧ್ಯೆ ಮಾತಾಡಕ್ಕಾಗಿಲ್ಲ. ವಿಷಯ ಇಷ್ಟೇ, ನಾವು ದೇಶ ಪ್ರೇಮಿಗಳೇ, ಸರ್ಕಾರದ ಪಾಲಿಸಿನ ನಾವು ವಿರೋಧ ಆಗ್ಲಿ ಪರ ಆಗ್ಲಿ ನಾನು ಮಾಡ್ತಾ ಇಲ್ಲ. ನನ್ನ ಪಾಯಿಂಟ್ ಇಷ್ಟೇ, ಇವತ್ತು ಸರ್ಕಾರಿ ನೌಕರರು ಈಗ ನೋಡಿ, ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗ್ತಾ ಇದೆ, ನಾವು ಏನೋ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತಂದ್ರೆ NSC ತಗೋಬೇಕು ಅಂತ ಹೋಗ್ತೀವಿ ಪೋಸ್ಟ್ ಆಫೀಸಲ್ಲಿ. NSC ಅವನು ಚೆಕ್ NSC ತಗೋಬೇಕಾದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ತಗೊಳ್ಳಲ್ಲ, ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ನಾವು ಇಲ್ಲ ಅಂದ್ರೆ ಇವಾಗಲೇ ಡಿಡಕ್ಷನ್ ಆಗೋಗಿದೆ, ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗೋಗಿದೆ. ಇದು ಒಂದು ಸಮಸ್ಯೆ. ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳು, ಪ್ರೈಮರಿ ಸ್ಕೂಲ್ ಟೀಚರ್ಗಳ ಸಮಸ್ಯೆ ನೀವು ಯೋಚನೆ ಮಾಡಬೇಕು. 35-40 ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಹಳ್ಳಿನಲ್ಲಿ ಸ್ಕೂಲ್ ಇರುತ್ತೆ. ಆತ ಅಥವಾ ಆಕೆ ಟೀಚರು ಮೇಯ್ನ್ ಬ್ಯಾಂಕಿಗೆ ಬರಬೇಕಾದ್ರೆ 30 ಕಿಲೋಮೀಟರ್ ಬರಬೇಕು. ಆ ಮಕ್ಳಿಗೆ ಪಾಠ ಹೆಂಗೆ ಮಾಡ್ಬೇಕು ಅವರು? ಈ ಕ್ಯೂ ಸಿಸ್ಟಮ್ ಇಲ್ಲ, ಅವ್ರ ಜೀವನ ಹೆಂಗೆ ಮಾಡಬೇಕು? ಇನ್ನು ಸಾಹೇಬ್ರು ಹೇಳಿದ್ರು, ಈಗ ನೀವು ಪಾಲಿಸಿ ತಗೊಂಬನ್ನಿ, ಆದ್ರೆ ಅದಕ್ಕೆ ಪ್ರಿಕಾಷನರಿ ಬೇಕಿತ್ತಲ್ಲ. ಪ್ರಿಕಾಷನರಿ ಅಲ್ಲ ಸರ್, ಪ್ಲಾನ್. ಈಗ ನೀವು ತಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಮಾಡ್ಬೇಕು. ಏನಿಲ್ಲ, ಬ್ಯಾಂಕ್ಗೆ ಇವರು ಅಡಿಷನಲ್ ಸ್ಟಾಫ್ ನ ಹಾಕ್ಬೇಕಾಗಿತ್ತು. ನೀವೇನು ಔಟ್ಸೋರ್ಸ್ ಮಾಡ್ತೀರಾ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಸ್ಟಾಫ್ ಹಾಕ್ಬೇಕಾಗಿತ್ತು. ಸಫಿಶಿಯಂಟ್ ಅಮೌಂಟ್ ನ ಅಲ್ಲಿಗೆ ತುಂಬಬೇಕಾಗಿತ್ತು. ಇವತ್ತು ಕ್ಯಾಶೇ ಇಲ್ಲ. ಇವತ್ತು ನೀವು ನೋಡಿ, ಕೆನರಾ ಬ್ಯಾಂಕ್ ಒಂದರಲ್ಲೇ 200 crores ಪರ್ ಮಂತ್ ATMಗಳಿಗೆ ಬೇಕು. ಬರೀ ATM ಕೆನರಾ ಬ್ಯಾಂಕ್ ಒಂದೇ. ಇನ್ನು ಓವರ್ ಆಲ್ ಬ್ಯಾಂಕ್ಗಳು ತಗೊಳ್ಳಿ, ಎಷ್ಟು ಅಮೌಂಟ್ ಬೇಕಾಗಿತ್ತು ಅಷ್ಟು ಅಮೌಂಟನ್ನ ನೀವು ಫೀಡ್ ಮಾಡ್ತಾ ಇಲ್ಲ ಅನ್ನೋದೊಂದು. ಸರ್ಕಾರಿ ನೌಕರ ಸಮಸ್ಯೆ ಏನಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವತ್ತು ಜನಸಾಮಾನ್ಯರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ನಾವು ಹೇಳ್ಬೋದು ಸರ್ಕಾರಿ ನೌಕರರು ಅಂದ್ರೆ ಇವ್ರು ಹಂಗೆ ಹಿಂಗೆ ಅಂತ ಮಾತಾಡ್ಬೋದು ನಾವು, ಆದ್ರೆ ನಮಗೂ ಮನಸ್ಸಾಕ್ಷಿ ಇದೆ, ನಾವು ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋದು ನಮಗೂ ಮನಸ್ಸಲ್ಲಿದೆ. ನಾವು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡೋಣ ಅಂದ್ರೆ ಇಲ್ಲಿ ನಾವು ಕ್ಯೂನಲ್ಲಿ ನಿಂತ್ಕೋಬೇಕು, ಅಲ್ಲಿ ಕೆಲಸದ ಟೆನ್ಷನ್ ಸಮಸ್ಯೆ ಹಿಂಗಿದೆ ಮೇಯ್ನ್. ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಚರ್ಚೆ ನಡಿಬೇಕು ಅಂದ್ರೆ ನಾವು ಸ್ವಲ್ಪ ಪೂರ್ವಕವಾಗಿ ಕೆಲಸ ಮಾಡ್ಬೇಕು. ಮೇಡಮ್, ಈಗ ಗೋ ಕ್ಯಾಶ್ಲೆಸ್ ಅಂದ್ರೆ ದಿನ ಕಳೆಯೋದ್ರಲ್ಲಿ ಅದು ಆಗುವಂತಹ ಬದಲಾವಣೆ ಅಲ್ಲ. ಈಗಿರುವಂತದ್ದು ಕ್ಯಾಶ್ ಇನ್ಫ್ಲೋ ಏನಿದೆ ಅದು ಜಾಸ್ತಿ ಆಗ್ಬೇಕು ಅಂತ ಯಾರು ಕೂಡ 2,000 ನೋಟ್ಗಳಿಗೆ ಹೋಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು 100 ಮತ್ತು 500 ನೋಟ್ಗಳು. ಹೀಗಾಗಿ 2,000 ಫ್ಲೋ ಜಾಸ್ತಿ ಇದೆ, 100-500 ಜಾಸ್ತಿ ಇಲ್ಲದ್ರಿಂದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತಾ ಇದೆ ಅಂತ. ಹೀಗಾಗಿ ಸಣ್ಣ ಪುಟ್ಟ, ಈಗ ಹೇಳಿದ್ರು ನಿಮ್ಗೆ 30,000 ಬೇಕಾ 50,000 ಬೇಕಾ ಅಂತ ರುದ್ರಮೂರ್ತಿ ಅವರು ಕೇಳ್ತಾ ಇದ್ದಾರೆ. ನನ್ಗೆ 1,000ನೇ ಬೇಕು, ಬಟ್ ಅದು ನಂಗೆ ಸಿಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ಇಷ್ಟು ದಿನ ಸಿಗ್ತಾ ಇತ್ತು, ಇಷ್ಟು ದಿನ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಮಿಡಲ್ ಆಫ್ ದಿ ಮಂತ್ ಅಥವಾ ಎಂಡ್ ಆಫ್ ದಿ ಮಂತ್. ಈಗ ಮಂತ್ ಆರಂಭ, ತಿಂಗಳ ಆರಂಭ, ಈಗ ಅವಶ್ಯಕತೆಗಳು ಜಾಸ್ತಿ ಆಗುವಂತಹ ಸಂದರ್ಭ. ಈಗ ನನಗೆ ಬೇಕು, ಇಂಥ ಸಂದರ್ಭದಲ್ಲಿ ನನಗೆ ಸಿಗ್ತಾ ಇಲ್ಲ ಅನ್ನುವಾಗ ಸಹಜವಾಗಿ ಕಲಬುರಗಿಯಲ್ಲಿ ಲಾಠಿ ಚಾರ್ಜ್ವರೆಗೂ ಹೋಗಿದೆ. ಸೊ ಹೇಗೆ ನಿಭಾಯಿಸೋಣ? ಇನ್ನೊಂದು ಸಮಸ್ಯೆ ಇದೆ. ನೀವು 2,000 ರೂಪಾಯಿ ನೋಟ್ ಇದೆ, 500 ರೂಪಾಯಿನ ಬಿಟ್ಟಿಲ್ಲ, 100 ರೂಪಾಯಿ ಕೊಡ್ತಾನೂ ಇಲ್ಲ. ಬ್ಯಾಂಕಿಗೆ ಹೋದ್ರೆ ನೆನ್ನೆನಾಯ್ದು ಈ 50 ರೂಪಾಯಿ 20 ರೂಪಾಯಿ 10 ರೂಪಾಯಿ ರೊಟೇಷನ್ ಅಲ್ಲಿ ಇಲ್ಲ. ಓಕೆ, ನಮ್ದು ಏನು ಒಂದು ಚಿಲ್ಲರೆ ಇದು ಮಾಡ್ಕೊಳೋದಕ್ಕೂ ಹಣನೇ ಇಲ್ಲ. ಇನ್ನೊಬ್ರು ಸಮಸ್ಯೆ ಇದೆ. ನಾವು ಇವಾಗ
ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಂತ ನೀವು ಅನ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅವ್ರಿಗೆಲ್ಲ ಹೆಂಗೆ ಎಫೆಕ್ಟ್ ಆಗಿದೆ. ನಮ್ಮ ವರ್ಕರ್ಸ್ ಎಲ್ಲ ಬರೋರು UP ಇಂದ ಬರ್ತಾರೆ, ರಾಜಸ್ಥಾನ, ನಾರ್ತ್ ಕರ್ನಾಟಕ ಇಂದ ಎಲ್ಲ ಬರ್ತಾರೆ. ಅವರೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅವ್ರವ್ರ ಏರಿಯಾನಲ್ಲಿ ಓಪನ್ ಮಾಡಿರ್ತಾರೆ. ಆ ಬ್ಯಾಂಕ್ಸ್ಗೆ ಬ್ರಾಂಚ್ ಇಲ್ಲ, ಅವ್ರಿಗೆ ATM ಇದಿಲ್ಲ. ಅವ್ರು ಹೆಂಗ್ ಮಾಡ್ತಾರೆ? ಇವ್ರು ಹೇಳ್ತಾರೆ ಎಲ್ಲ ಮಾಡ್ಬೋದು, ಇವ್ರು ಹೋಗ್ಬೋದು, ಡ್ರಾ ಮಾಡ್ಕೋಬಹುದು. ಅವ್ರು ಈ ಊರುಗಳಲ್ಲಿ ಇರ್ತಾರೆ. ಇವ್ರಿಗೆ ಫಸ್ಟ್ ಫಾರ್ಮಸ್ ಅವ್ರಿಗೆ ಬಟ್ವಾಡೆ ಸಿಗ್ತಾ ಇಲ್ಲ. ಆ ಬಟ್ವಾಡೆನ ಅವರು ಅಲ್ಲಿ ಸಂಸಾರಕ್ಕೆ ಕಳಿಸ್ತಾ ಇದ್ರು, ಆ ಪೋಸ್ಟಲ್ ಆರ್ಡರ್ ಹೇಗೋ ಕಳಿಸ್ತಾ ಇದ್ರು, ಹೇಗೋ ಅವ್ರು ರೀಚ್ ಆಗ್ತಾ ಇತ್ತು. ಇವಾಗ ಅದನ್ನೂ ಆಗ್ತಾ ಇಲ್ಲ. ನೀವು ನೋಡ್ಕೊಂಡು ಹೋದ್ರೆ ಎಷ್ಟೊಂದು ಸಮಸ್ಯೆಗಳಿದೆ. ಇದೇನಾದ್ರು ನಾವು ಹೇಳಕ್ ಹೋದ್ರೆ ನೀವು ಹೇಳ್ದಂಗೆ ದೇಶದ್ರೋಹಿ ಅಂತಾರೆ, ಅದು ಬೇರೆ ವಿಷಯ. ಹೆಂಗೆ ಇದು ಮಾಡಬೇಕಾಗಿತ್ತು ಅಂದರೆ, ನಿಮ್ಮ ಆಟೋಮ್ಯಾಟಿಕ್ ಇದು ಪ್ರಿಂಟಿಂಗ್, ಇಟ್ ಇಸ್ ಅ ಪ್ರಿಂಟಿಂಗ್ ಇಶ್ಯೂ. ಅವರು ಪ್ರಿಂಟಿಂಗು ನೀವು ಇದು ಈ ಥರ ಮಾಡ್ತೀವಿ ಅಂದರೆ ಎಷ್ಟು ಸೀಕ್ರೆಟ್ ಆಗಿದ್ದಿದ್ರೂ ಇದನ್ನೆಲ್ಲ ಡಿಸಿಷನ್ ತಗೋಬೇಕು ಅಂದರೆ ಒಂದು 2-3 ತಿಂಗಳು ಡಿಸ್ಕಷನ್ ಆಗಿರುತ್ತೆ. ಸುಮ್ಮನೆ ಹಾಗೆ ನನಗೆ ನಾಳೆ ಇದನ್ನು ಡಿಮಾನಿಟೈಸ್ ಮಾಡ್ತೀನಿ, ನಾಳೆಯಿಂದ ಮಾಡೋಣ ಅಂತ ಆ ಥರ ಒಂದು ಡಿಸಿಷನ್ ಅಲ್ಲ ಇದು. ಇಟ್ ಇಸ್ ನಾಟ್ ಅನ್ ಇಂಪಲ್ಸಿವ್. ಯಾರಾದರೂ ಆ ಥರ ಹೇಳಿದ್ರೆ ಅದು ಇವರು ಬ್ಯಾಂಕರೇ ಇದ್ದಾರೆ, ಅವ್ರು ಹೇಳ್ತಾರೆ ಈ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು 3 ತಿಂಗಳಿಂದ ಮಾತಾಡಿರ್ಬೇಕು ಇದ್ರ ಬಗ್ಗೆ. ಇದು ಈ ಕ್ಯಾಲಿಬ್ರೇಷನ್ ದುಡ್ಡು ವಿಷಯದಲ್ಲಿ, ಪ್ರಿಂಟಿಂಗ್ ವಿಷಯದಲ್ಲಿ ಇಸ್ ಆನ್ ದ ನೆಟ್, ಆನ್ಲೈನ್ ಅಲ್ಲೇ ಮಾಡೋದು. ಸೊ ಅಲ್ಲಿ ಹೋಗಿ ವಿತ್ಡ್ರಾ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಬಟ್ ಇದು ಯಾರು ಹೊಟ್ಟೆಗೆ ಹೊಡಿತಾ ಇದೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು. ಇದು ಯಾರ ಕಷ್ಟ ಆಗ್ತಾ ಇದೆ ಅಂತ. ಅದು ನಮ್ಮ ತರಕಾರಿ ಮಾರೋರು ಇರ್ಬೋದು, ಹಣ್ಣು ಇರ್ಬೋದು, ಸೊಪ್ಪು ಸದೆ ಇರ್ಬೋದು, ನಮ್ಮ ಮನೆ ಕೆಲಸದವ್ರು ಇರ್ಬೋದು, ಆಟೋ ರಿಕ್ಷಾನವರು, ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ಚೀಟಿ ಹಣ, ಅಗತ್ಯ ದಿನಸಿ ಪದಾರ್ಥಗಳು, ಕೆಲಸದವ್ರಿಗೆ ಸಂಬಳ, ಬಸ್ ಪಾಸು, ಸಿಕ್ಕಾಪಟ್ಟೆ ಇದೆ ಮೇಡಮ್. ಇವೆಲ್ಲ ಕ್ಯಾಶ್ ಇಂದ ನಡೆಯುವಂತದ್ದು. ನಾವು ಏನ್ ಮಾಡ್ತಾ ಇದ್ವಿ, ಲ್ಯಾಂಡ್ ಲೈನ್ ಬಿಲ್ ಕ್ಯಾಶ್ ಅಲ್ಲಿ ಪೇ ಮಾಡ್ತಾ ಇದ್ವಿ. ಈಗೇನಾಯ್ತು, ಚೆಕ್ ಅಲ್ಲಿ ಪೇ ಮಾಡ್ಬೇಕಾಯ್ತು ಅಂತ. ಸರಿ, ನಾವು ಚೆಕ್ ನಾನು ಪೇ ಮಾಡಿದ್ದೀನಿ, ನನ್ನ ಲ್ಯಾಂಡ್ ಲೈನ್ ಡಿಸ್ಕನೆಕ್ಟ್ ಆಗಿದೆ, ಇವತ್ತವರೆಗೂ ಲ್ಯಾಂಡ್ ಲೈನ್ ಯೋಚನೆ ಮಾಡಿ. ಗುರುಸ್ವಾಮಿ ಅವರೇ, ಈ ತರ ಡಿಮ್ಯಾಂಡ್ ಇತ್ತು ಸರ್ಕಾರಿ ನೌಕರರಿಗೆ, ಕ್ಯಾಶ್ ಅಲ್ಲಿ ಕೊಟ್ಬಿಡಿ, ಸರಿ ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಮನೆ ಬಾಡಿಗೆದಾರರು ಕ್ಯಾಶ್ ಅಲ್ಲೇ ಕೊಟ್ಬಿಡಿ ಅಂತ ಹೇಳ್ತಾರೆ. ಹಾಲ್ನವರು, ಅವ್ರಿಗೂ ಕೂಡ ನಮಗೆ ಹೇಗೆ ಕ್ರೈಸಿಸ್ ಇದೆಯೋ ಅವ್ರಿಗೂ ಇದೆ, ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಸೊ ಆ ಒಂದು ಬೇಡಿಕೆ ಈಡೇರ್ಲಿಲ್ಲ. ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಪೆಷಲ್ ಅಲ್ಲ, ದೇಶದ ಜನರಿಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ದಾರೆ, ನೀವು ಜೋಡಿಸಿ ಅಂತ. ನಿಜಕ್ಕೂ ಕೂಡ ಕಷ್ಟ ಇದೆಯಾ ಅಂತ? ಮೇಡಮ್, ಕಷ್ಟ ಅಂದರೆ ಈಗ ನೋಡಿ, ನಾನು ಸಚಿವಾಲಯದ ವ್ಯಾಪ್ತಿಗೆ ಮಾತ್ರ ಮಾತನಾಡೋದಾದರೆ ಅಥವಾ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡೋದಾದರೆ, ಸಚಿವಾಲಯ ನೌಕರರು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಏನು ರಾಜ್ಯದ ಆಡಳಿತ ಇದೆ ಅದಕ್ಕೆ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ರೆ ಮಾತ್ರ ನೀವು ಕೊನೆ ಹಳ್ಳಿವರೆಗೂ ನಾವು ನ್ಯಾಯ ಕೊಡಕ್ಕೆ ಸಾಧ್ಯ. ಇಲ್ಲಿ ಈ ಸಮಸ್ಯೆ ನಮ್ದು ಏನಾಗಿದೆ, ಈ ಬ್ಯಾಂಕ್ ವ್ಯವಸ್ಥೆಯಿಂದಾಗಿ ಈ ನಮ್ಮ ಸಂಬಳ ಇವತ್ತಾಗಿದೆ, ನಾವು ಬ್ಯಾಂಕ್ ಹೋಗ್ಬೇಕು, ಉದ್ದ ಕ್ಯೂ ಇರುತ್ತೆ, ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ, ನಾವು ರಿಪ್ಲೇಸ್ ಅಲ್ಲಿ ಕಳಿಸ್ಕೊಡ್ಬೇಕು. ಅಲ್ಲಿ ಪಾಪ ನನ್ನ ಸಹೋದ್ಯೋಗಿಗಳು ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಅವರು 21ನೇ ತಾರೀಕಿಂದ ಅಲ್ಲಿದ್ದಾರೆ, ಅವರು ಇಲ್ಲಿ ಮನೆ ಮೇಂಟೆನೆನ್ಸ್ಗೆ ಅವ್ರು ದುಡ್ಡು ಕಳ್ಸಕ್ ಆಗ್ತಾ ಇಲ್ಲ, ಹೆಂಗ್ ಡ್ರಾ ಮಾಡ್ಬೇಕು ಅವರು? ಇದು ಟೋಟಲ್ ಸಮಸ್ಯೆ ಇದೆ. ಪ್ಲಸ್ ಅದ್ರ ಜೊತೆಗೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಿದೆಯಲ್ಲ, ಈ 2 ತಿಂಗಳಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಈಗ ನಮಗೆ ಬರೋದೇ, ವಿ ಆರ್ ದಿ ಲೋಯೆಸ್ಟ್ ಪೇಯ್ಡ್ ಎಂಪ್ಲಾಯ್ಸ್ ಇನ್ ದಿ ಸ್ಟೇಟ್, ಇನ್ ದಿ ಕಂಟ್ರಿ. ಏನು ಇಡೀ ದೇಶದಲ್ಲಿ ನಾವು ಕಡಿಮೆ ಸಂಬಳ ತಗೋತಾ ಇರೋರು ರಾಜ್ಯ ಸರ್ಕಾರಿ ನೌಕರರು. ಅದರಲ್ಲೂ ನೀವು ಈ ಅದೇನೋ ಹೇಳ್ತಾರಲ್ಲ, ಹಂಗೆ ಒಂದು ಲಿಮಿಟ್ಗಳನ್ನು ಹಾಕಿ, ಈ ನಮ್ಮ ರಿಸರ್ವ್ ಬ್ಯಾಂಕ್ ಒಂದು ಲಿಮಿಟ್ಗಳನ್ನು ಹಾಕಿ ನೀವು ಇಷ್ಟೇ ಡ್ರಾ ಮಾಡಬೇಕು ಅಂತಂದಾಗ, ನೀವೇ ಹೇಳಿದ್ರಿ ಈಗ ಬಾಡಿಗೆ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಎಷ್ಟು ಸಮಸ್ಯೆಗಳು ಬರ್ತವೆ ಅಂತೇಳಿ. ಈಗ ನಾವು ಕ್ಯೂ ನಿಂತಾಗ ಅಲ್ಲಿ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಆತ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸದ ಕಡೆ ಹೋಯ್ತು. ಸ್ಪೆಷಲ್ ಲೀವ್ ಕೊಡ್ತಾರ ಅಂತ ಇನ್ನೊಂದೇನಂದ್ರೆ, ಸಚಿವಾಲಯದಲ್ಲಿ ಕೆಲಸ ಮಾಡೋರು ನಾವು ಹೆಂಗೆ ಅಂದ್ರೆ ಬದ್ಧತೆ ಇಟ್ಕೊಂಡು ಕೆಲಸ ಅಲ್ಲ. ನಾಟ್ ಓನ್ಲಿ ಸಚಿವಾಲಯ, ಎಲ್ಲರೂ ಕೂಡ, ನೀವಾಗ್ಲಿ ನಾವಾಗ್ಲಿ ಯಾರ್ಯಾರು ಎಲ್ಲರಿಗೂ ಒಂದು ಬದ್ಧತೆ ಇರುತ್ತೆ, ಅವ್ರಿಗೆ ಆದ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳಲ್ಲಿ ಸಣ್ಣ ಏರುಪೇರಾದ್ರೂ ಕೂಡ ವ್ಯವಸ್ಥೆಯ ಮೇಲೆ ಅದು ಪರಿಣಾಮ ಬಿದ್ದೇ ಬೀರುತ್ತೆ. ಕರೆಕ್ಟ್. ಬಟ್ ಬಹಳಷ್ಟು ಜನ ಹೇಳೋದು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಇದು ಒಂದು ದೇಶ ಸೇವೆ ಇದ್ದಂಗೆ. ಓಕೆ ಮೇಡಮ್, ನಾವು ಈ ದೇಶಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಏನ್ ಸಮಸ್ಯೆ ಆಗ್ಬಹುದು ಹೇಳ್ಬಾರ್ದು, ನೀವು ನಿಭಾಯಿಸ್ಕೋಬೇಕು ಹೆಂಗಾದ್ರೂ ಮಾಡಿ. ನಿಭಾಯಿಸೋಣ ಮೇಡಮ್, ನಿಭಾಯಿಸ್ತಾ ಇದಾರೆ ಪಾಪ. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬೆಳಗಾಮಲ್ಲಿ ಇದಾರೆ, ಸೆಷನ್ ನಡೀತಾ ಇದೆ, ನಮ್ಮ
ಸಚಿವಾಲಯ ನೌಕರರು ಇವತ್ತು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸಂಬಳ ಡ್ರಾ ಮಾಡಕ್. ಅದಕ್ಕೆ ನಾನು ನಿಮ್ಮ ಮಾಧ್ಯಮದಲ್ಲೇ ಒಂದು ಹೇಳಿಕೆ ಕೊಟ್ಟೆ. ನಮ್ಮ ಓನರ್ ತರ ಎಲ್ಲರೂ ಇರ್ತಾರ, ಕೊಟ್ಟರು ಅಡ್ವಾನ್ಸ್ ಅಲ್ಲಿ ಪಾಪ ಮುರ್ಕೋತಾ ಇದಾರಪ್ಪ ಬಾಡಿಗೆ, ಎಲ್ಲರೂ ಇರ್ಬೇಕಲ್ಲ ಹಂಗೆ. ನಗದಲ್ಲಿ ಕೊಡಬೇಕು ಸರ್ಕಾರ ಅಂತ ಹೇಳಿ ನಾನೊಂದು ಹೇಳಿಕೆ ಕೊಟ್ಟೆ, ನಿಮ್ಮ ಮಾಧ್ಯಮದಲ್ಲೇ ಒಂದು ಹೇಳಿಕೆ ಕೊಟ್ಟೆ. ಇವತ್ತು ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು 10,000 ರೂಪಾಯಿನ ನಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ಕೊಟ್ಟಿದ್ದಾರೆ, BHE ಎಲ್ಲ ಕೊಟ್ಟಿದ್ದಾರೆ, 10,000 ರೂಪಾಯಿ ನಗದು ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು RBI ತೆಲಂಗಾಣ ಸರ್ಕಾರ ಬಹಳಷ್ಟು ಡಿಮಾಂಡ್ ಮಾಡ್ತು, ಮತ್ತೆ ಮಹಾರಾಷ್ಟ್ರ ಸರ್ಕಾರನು ಡಿಮಾಂಡ್ ಮಾಡ್ತು, ಅಟ್ಲೀಸ್ಟ್ ಒಂದು ಭಾಗನಾದ್ರೂ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತೀವಂತ. ನೋ ಕ್ಯಾಶ್, ಐ ಆಮ್ ಸಾರಿ ಅಂತ ಹೇಳಿದೆ. ಸೊ BHEL ಗೆ ಕ್ಯಾಶ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಒಂದು ಇಲ್ಲ. ವಿಚಾರ ಹೇಳ್ತೀನಿ. ತೆಲಂಗಾಣದಲ್ಲಿ ನೀವ್ ಹೇಳಿದ್ರಿ ಇವತ್ತು ಹಾಫ್ ಸ್ಯಾಲರಿ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ. ಇಲ್ಲ 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 ಇಲ್ಲ, RBI ನೀಟಾಗಿ ಕ್ಲೀನ್ ಆಗಿ ಹೇಳಿದೆ, ಇಲ್ಲ ಸಾಧ್ಯ ಇಲ್ಲ. ಸ್ಯಾಲರಿನೇ ಹಾಫ್ ಅಂತ. ಸ್ಯಾಲರಿ ಆಫ್. ಓಕೆ, ನಿಮಗೆ ಕೊಡಕ್ ದುಡ್ಡಿಲ್ಲಲ್ಲ. ಆಲ್ ರೈಟ್. ಆರ್ಥಿಕ ತಜ್ಞರು, ಹಣಕಾಸು ತಜ್ಞರು, ರುದ್ರಮೂರ್ತಿ ಅವರು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹೇಳ್ತಾರೆ ಅವ್ರು ಇಲ್ಲಿ ಕುತ್ಕೊಂಡು. ಇಲ್ಲಿವರೆಗೂ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಿಸ್ಕೊಂಡಿದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಇದು ಅಂತ. ಇವಾಗ ಸ್ಯಾಲ್ರಿ ಸರ್, ಸ್ಯಾಲ್ರಿ ಟೈಮಲ್ಲಿ ನನ್ನ ಮನೆ ನಿಭಾಯಿಸೋದಕ್ಕೆ ನನ್ನ ಅಟ್ಲೀಸ್ಟ್ ಇಷ್ಟು ಅಂತ ಹಣ ಬೇಕು. ಎಲ್ಲ ಬೇಕು ಅಂತಲ್ಲ, ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೋಬಹುದು, ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋ, ಒಂದಿಷ್ಟಾದ್ರೂ ಹಣ ಬೇಕು. ನಾಳೆ ನಾನು ಬ್ಯಾಂಕ್ಗೆ ATMಗೆ ಹೋದ್ರೆ ನನಗೆ ಈಸಿಯಾಗಿ ಹಣ ಸಿಗಬೇಕು. ಸೊ ಸಿಗದೆ ಇದ್ರೆ ನಾನು ನನ್ನ ಸಮಸ್ಯೆನ ಹೆಂಗ್ ನಿಭಾಯಿಸ್ಬೇಕು ನೀವು ಹೇಳಿ. ಆರ್ಥಿಕ ತಜ್ಞರು ಮನೆ ಕೆಲಸದವ್ರಿಗೆ ಏನು ಕೊಡಬೇಕು, ವಾಟರ್ ಬಿಲ್ ಏನು ಕೊಡಬೇಕು, ಕರೆಂಟ್ ಬಿಲ್ ಏನು ಕೊಡಬೇಕು, ಮನೆ ಬಾಡಿಗೆ ಏನು ಕೊಡಬೇಕು, ಕೇಬಲ್ಲು ಮತ್ತೆ ದಿನಸಿ ಇವೆಲ್ಲವೂ ಕೂಡ ಹೆಂಗ್ ಮೇಂಟೈನ್ ಮಾಡಬೇಕು ನೀವು ಐಡಿಯಾ ಸರ್. ರುದ್ರಮೂರ್ತಿ ಸರ್, ನಿನ್ನೆಯಿಂದ ಒಂಚೂರು ಪರಿಸ್ಥಿತಿ ಬಿಗಡಾಯಿಸ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಜನರಿಗೆ ಈಗ ಬೇಕಾಗಿರೋದು ಕ್ಯಾಶ್ ಫ್ಲೋ. ಇಷ್ಟು ದಿನ ಪರಿಸ್ಥಿತಿ ಬಿಗಡಾಯಿಸ್ಲಿ, ಆಮೇಲೆ ಹೋಗೋಣ, ಯಾರ್ಯಾರಿಗೆ ಅರ್ಜೆಂಟ್ ಇದೆಯೋ ಅವ್ರು ಹೋಗ್ಲಿ ಬ್ಯಾಂಕಿಗೆ ಅಂತ ಸುಮ್ಮನೆ ಇದ್ರು. ಈಗ ಸ್ಯಾಲರಿ ಟೈಮ್ ಆದ್ರಿಂದ ಸಹಜವಾಗಿ ತಿಂಗಳ ಆರಂಭದಲ್ಲಿ ತಮ್ಮ ದೈನಂದಿನ ಜೀವನಕ್ಕೆ ಬೇಕಾಗುವಂತ ಹಣವನ್ನ ಡ್ರಾ ಮಾಡಬೇಕು. ಈ ಸಂದರ್ಭದಲ್ಲಿ ಜನರ ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ATMಗಳಲ್ಲಿ ದುಡ್ಡಿಲ್ಲ, ಬ್ಯಾಂಕ್ಗಳಲ್ಲಿ ದುಡ್ಡಿಲ್ಲ ಅಂತ ಜಗಳಗಳೆಲ್ಲ ನಡೀತಾ ಇದೆ. ಹೇಗೆ ಸಂಭಾಳಿಸೋಣ ಹೇಳಿ ಮೇಡಮ್? ಮೊದಲನೇದಾಗಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅನಿವಾರ್ಯತೆ ಅನ್ನೋದು ಬಂದ್ರೆ ಬದಲಾವಣೆನೂ ಬರುತ್ತೆ, ಏನೇನು ಪ್ರಯೋಗಗಳಾಗ್ಬೇಕು ಅದೆಲ್ಲ ಆಗುತ್ತೆ. ನಾವ್ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದೀವಿ, ಇವತ್ತು ಇಷ್ಟೊಂದು ಹಿಂಗಾಗ್ತಿದೆ ಹಂಗಾಗ್ತಿದೆ, ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಂತೀನಿ. ಆಮೇಲೆ ಎಲ್ಲರೂ ಇದನ್ನ ಒಪ್ಕೊಂತಾ ಇದ್ದಾರೆ, ಇದ್ರ ಜೊತೆಗೂ ಎಲ್ಲರೂ ಕೂಡ ಡಿಮಾನಿಟೈಸೇಷನ್ ಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ ಸರ್, ನಾವು ನನ್ನ ಎರಡನ್ನು ಮಿಕ್ಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಕೂಡ ಗೃಹಿಣಿಯಾಗಿ ನನ್ನ ಮನೆ ಸಂಸಾರ, ನಂದು ಜಾಯಿಂಟ್ ಫ್ಯಾಮಿಲಿ, ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾನು ಕೂಡ ಸರಿದೂಗಿಸ್ಬೇಕಾಗುತ್ತೆ. ನನಗೂ ಇದು ಸ್ಯಾಲರಿ ಟೈಮ್, ಮನೆ ಬಾಡಿಗೆ ಕಟ್ಟಬೇಕಾಗುತ್ತೆ, ಬಹಳಷ್ಟು ವಿಚಾರಗಳಿವೆ. ನಾವು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಹೊರತು ನಾವೇನೋ ಯಾರ್ದೋ ಸಮಸ್ಯೆ ಹೇಳ್ತಾ ಇಲ್ಲ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಆಮೇಲೆ ನೋಟ್ ಬ್ಯಾನ್ ಅನ್ನ ಸ್ವಾಗತಿಸೋದು ವಿರೋಧಿಸೋದು ಸಪರೇಟ್ ಇಶ್ಯೂ. ಅದು ವಿರೋಧಿಸ್ತೀನಿ ಸ್ವಾಗತಿಸ್ತೀನಿ ಅಂದ ಮಾತ್ರಕ್ಕೆ ನನ್ನ ಸಮಸ್ಯೆಗಳಲ್ಲ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ವಸ್ತುಸ್ಥಿತಿ ಅದು ಈಗ ಸಮಸ್ಯೆಗಳ ಆರಂಭ ಆಗಿದೆ. ಪ್ರಶ್ನೆ ಹೇಗಿದೆ ಅಂದ್ರೆ ನಮಗ್ ತೊಂದರೆ ಆಗಬಾರ್ದು, ಆದ್ರೂ ಕೂಡ ದೇಶ ಬೆಳವಣಿಗೆ ಆಗ್ಬೇಕು, ಕರಪ್ಷನ್ ಇರಬಾರ್ದು, ಕಡಿಮೆ ಆಗ್ಬೇಕು. ಮೇಡಮ್ 60 ವರ್ಷದಲ್ಲಿ ಕೊಳ್ಳೆ ಹೊಡೆದಿರೋದನ್ನ 60 ದಿವಸ ಚೇಂಜ್ ಮಾಡಕ್ ಟೈಮ್ ಕೊಡಿ ಮೇಡಮ್. ರುದ್ರಮೂರ್ತಿ ಅವರೇ, ಐ ಆಮ್ ರೆಡಿ. ನಾನು 22 ಸಾಮಾನ್ಯ ಜನರು ಏನ್ ಮಾಡ್ಬೇಕು ಹೇಳ್ತೀನಿ ನಾನು ಇವಾಗ. ಹೇಳಿ, ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಒಂದ್ ನಿಮಿಷ, ನೀವು ಸುಮ್ನೆ ಹೇಳ್ಬಿಟ್ಟು ಮತ್ತೆ ಮುಂದೋಗೋದಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ 22 ದಿನದಿಂದ. ನಾನು ಐ ಆಮ್ ರೆಡಿ, ದೇಶಕ್ಕೋಸ್ಕರ ಐ ಆಮ್ ರೆಡಿ. ನನಗೆ ಬೇಡ, ನಾನು ಬ್ಯಾಂಕ್ಗೆ ಹೋಗಲ್ಲ ರೀ. ನನ್ನ ಮನೆ ಬಾಡಿಗೆ ಕೊಟ್ಟಂತಹ ಓನರ್ ಕೇಳ್ತಾರೆ ಎಲ್ಲಮ್ಮ ದುಡ್ಡು ಅಂತ, ನನಗೆ ಕ್ಯಾಶ್ ಅಲ್ಲಿ ಬೇಕು ಅಂತಾರೆ. ನಾನು ಏನ್ ಹೇಳಿ ಸರ್, ದೇಶಕ್ಕೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗತ್ತಾ? ಮನೆ ಬಾಡಿಗೆ ಯಾರು ಕೇಳ್ತಾ ಇದ್ದಾರೆ ಅವ್ರಿಗೆ ಚೆಕ್ಕಿನ ಮುಖಾಂತರನೇ ಕೊಡ್ತೀನಿ. ನಿಮ್ ಮನೆ ಬಾಡಿಗೆ ಎಷ್ಟು ಹೇಳಿ ಮೇಡಮ್? ಏನ್ 500 ರೂಪಾಯಿ ಮನೆ ಬಾಡಿಗೆ, 100 ರೂಪಾಯಿ, 50 ರೂಪಾಯಿ, ಎಷ್ಟು ನಿಮ್ ಮನೆ ಬಾಡಿಗೆ? ಕ್ಯಾಶ್ ಕೇಳ್ತಾರಲ್ಲ, ನಾನೇನ್ ಸಿಂಪಲ್ ಉತ್ತರ ಏನ್ ಕೊಡ್ತೀನಿ ಅಂದ್ರೆ, ನೀವು ಕ್ಯಾಶ್ ನನ್ನ ಓನರ್ ಕೇಳ್ತಾ ಇಲ್ಲ, ಚೇಂಜ್ ಮಾಡ್ಬಿಟ್ಟು ಚೆಕ್ಕಲ್ಲಿ ಯಾರು ಓನರ್ ತಗೊಂತಾರೆ ತಗೊಂತೀನಿ. ಕ್ಯಾಶ್ ಮುಖಾಂತರ ಅವ್ರು ಕೇಳಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದೇನು ಅಂದ್ರೆ, ಅದಕ್ಕೆ ಸ್ಟಾರ್ಟಿಂಗ್ ನಿಮಗ್ ಮಾತಲ್ಲಿ ಏನ್ ಹೇಳಿದೆ ನಾನು, ಮದರ್ ಆಫ್ ಆಲ್ ಇನ್ವೆನ್ಷನ್ ಆಗ್ಬೇಕು ಅಂದ್ರೆ ನೆಸೆಸಿಟಿ ಬರಬೇಕು. ಅಂದ್ರೆ ಏನು, ಇವಾಗ ಬದಲಾವಣೆಯ ಸಮಯ ಇದೆ. ನಿಮಗೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ, ಕಾಮನ್ ಜನಕ್ಕೆ ಅರ್ಥ ಆಗಂಗ್ ಹೇಳ್ತಾ ಇದ್ದೀನಿ. ಮಾಸ್ಟರ್ ಕಾರ್ಡ್ ಒಂದು ರಿಪೋರ್ಟ್ ಕೊಟ್ಟಿದೆ, ಸಿಂಗಾಪುರ್ ಅಲ್ಲಿ 61% ಟ್ರಾನ್ಸಾಕ್ಷನ್ಗಳು ಕ್ಯಾಶ್ಲೆಸ್ ಅಲ್ಲಿ ನಡೆಯುತ್ತೆ. ಭಾರತದಲ್ಲಿ ಇರೋದು ಬರೀ 2%. 100 ಟ್ರಾನ್ಸಾಕ್ಷನ್ಗಳು ವಹಿವಾಟುಗಳು ನಡೆದ್ರೆ 70% ಅಲ್ಲಿ ಕ್ಯಾಶ್ ಅಲ್ಲೇ ವಹಿವಾಟು ನಡೀತಾ ಇದೆ.
ಕ್ಯಾಶ್ ಲೆಸ್ ಮಾಡ್ಬೇಕು ಅಂದರೆ ರಾತ್ರಿ ಆಗಲ್ಲ ರುದ್ರಮೂರ್ತಿ ಖಂಡಿತ ಆಗಲ್ಲ. ಅದಕ್ಕೆ 2% 98% ತಾವ್ ಹೇಳ್ತಾ ಇದ್ದೀರಿ ಅದನ್ನ ಬದಲಾವಣೆ ಆಗೋದಕ್ಕೇನು ಟೈಮ್ ತಗೊಳುತ್ತೆ. ನಾನೇನ್ ಹೇಳ್ತಿರೋದು ಅಲ್ಲಿವರೆಗೆ ಜೀವನ ಮಾಡೋದ್ ಬೇಡವಾ? ಮೇಡಮ್ ನಿಮ್ಮ ಬಾಡಿಗೆಯನ್ನ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಇವಾಗ, ನೀವು ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಬೇರೆ ನೀವು ಒಂದ್ ಬದಲಿ ಕಡೆ ಮಾರ್ಗಗಳು. ಕ್ಯಾಶ್ಲೆಸ್ ಮಾಡ್ಬೇಕು ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ನೀವು ನೋಟ್ ನ ಬದಲಾವಣೆ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಾವು ಫೇಕ್ ಕರೆನ್ಸಿ ಆಗ್ತಾ ಇದೆ, ನಾವು ಬ್ಲಾಕ್ ಮನಿ ತರ್ತಾ ಕಟ್ ಮಾಡ್ಬೇಕು ಅಂತ ಇಲ್ಲ ಸರ್. ನೀವು ನನ್ಕೊಂಡು 3-4 ಐಟಮ್ಸ್ ಇಟ್ಕೊಂಡು ಒಂದೇ ಇದ್ರಲ್ಲಿ ನಾವು ಮಾಡ್ಬೇಕು ಅಂದ್ರೆ ಇದೆಲ್ಲ ನೀವು ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಇದಕ್ಕೆ ಉತ್ತರ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಇವಾಗ ಫಸ್ಟ್ ಬಾಡಿಗೆ ಹೆಂಗ್ ಕಟ್ತೀರಾ ಅಂತ ಕೇಳಿದ್ರಿ, ಚಕ್ಕಲ್ ಕೊಡಿ ನಾನು ಹೇಳ್ತಿದ್ದೀನಿ. ಓನರ್ ನಮಗೆ ಕ್ಯಾಶೇ ಬೇಕು ಅಂತ ಹೇಳಿದ್ರೆ ನಾನೇನ್ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಓನರ್ ಆತರ ಡಿಮ್ಯಾಂಡ್ ಮಾಡಕ್ ಆಗೋದಿಲ್ಲ. ಕ್ಯಾಶ್ ಅಲ್ಲೇ ಕೊಡಿ ಅಂತ ಯಾಕೆ ಕೇಳಬೇಕು? ಆಮೇಲೆ ನೀವ್ ಹೇಳಿದ್ರಿ ಮನೆ ಕೆಲಸದವ್ರು ಇದಾರೆ, ನ್ಯೂಸ್ ಪೇಪರ್ ಅವ್ರು ಇದಾರೆ, ಹಾಲ್ ಮಾರೋರು ಇದಾರೆ. ನಾನ್ ಕೇಳ್ತಾ ಇರೋದು ಇದು ಎಲ್ಲಾ ಖರ್ಚನ್ನು ಒಟ್ಟಿಗೆ ನಾವು ಲೆಕ್ಕ ಹಾಕೋಣ ಮೇಡಮ್. 50,000 ಆಗುತ್ತಾ ತಿಂಗಳಿಗೆ ನಿಮ್ಗೆ? ಹಾಲ್ನವ್ರಿಗೆ, ಮನೆ ಇದು ಪೇಪರ್ ಅವ್ರಿಗೆ ಎಷ್ಟು ಕೊಡ್ತೀರಾ ತಿಂಗಳಿಗೆ? 300 ರೂಪಾಯಿ ಕೊಡ್ತೀರಾ? ಹಾಲ್ನವ್ರಿಗೆ ಎಷ್ಟು ಕೊಡ್ತೀರಾ ನೀವು? ಅಂದ್ರೆ ನಾನು ಹೇಳ್ತಿರೋದು ಸಿಂಪಲ್, ಅಂದ್ರೆ 5 ಪೇಪರ್ ತರಿಸ್ತೀರಾ ಮೇಡಮ್, ಅಂದ್ರೆ ದಿನ ಪೂರ್ತಿ ಪೇಪರ್ ಓದ್ತಾ ಇರ್ಬೇಕು. ಈಗ ಆಗ್ತಾ ಇರೋ ಸಮಸ್ಯೆ ಏನು? ನಾನು 50,000 ಕೊಡ್ತೀನೋ ನನ್ನ ಜೀವನ ಶೈಲಿಗೆ, ನನ್ನ ಜೀವನ ಮಟ್ಟಕ್ಕೆ 50,000 ಕೊಡ್ತೀನೋ, 5,000ದಲ್ಲಿ ಮಾಡ್ತೀನೋ? 5,000 ಆಗ್ಲಿ 50,000 ಆಗ್ಲಿ ನನಗೀಗ ಅಗತ್ಯತೆ ಇದೆ. ನಾನು ಹೋದಾಗ ನನಗೆ ದುಡ್ಡು ಸಿಕ್ಕರೆ ಸಾಕು ಸರ್, ನಾನು ಅದನ್ನ ಹೆಂಗಾದ್ರೂ ಮಾಡ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ನಾನು ಜಯನಗರಕ್ಕೆ ಆಟೋಲ್ ಹೋದೆ, 122 ರೂಪಾಯಿ ಏನೋ ನನಗೆ ಆಟೋ ಬಿಲ್ ಆಯ್ತು ಅಂದ್ರೆ ಆಟೋ ಅವ್ನು ನನಗೆ ಹೇಳ್ತಾ ಇದ್ದಾನೆ ಪೇಟಿಎಂ ಇದೆಯಾ ನಿಮ್ಮ ಹತ್ರ ಅಂತ ಪ್ರಶ್ನೆ ಕೇಳ್ದ. ನಾನೇನ್ ಕೇಳ್ತಿದ್ದೀನಿ ನಿಮಗೆ, ಇದು ಯಾಕೆ ಬರಬೇಕು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ನೀವು ಕೇಳಿದ್ರೆ ನನಗೆ ಕರಪ್ಷನ್ ನಿಲ್ಬೇಕು ಅಂದ್ರೆ ಅಥವಾ ಕಡಿಮೆ ಆಗ್ಬೇಕು ಅಂದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಬರಬೇಕು. ಆಮೇಲೆ ನೀವು ರಾತ್ರಿ ನೀವು ಹಂಗಂದ್ರೆ ಗಂಟೆ ಕಟ್ಟವ್ರು ಯಾರು? ಯಾವಾಗ ಬದಲಾವಣೆ ತರ್ತೀರಾ ಹೇಳಿ? ಇನ್ನೊಂದು 50 ವರ್ಷ ಆದ್ಮೇಲೆ ಬದಲಾವಣೆ ತರ್ತೀರಾ? ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಾಳೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿಯವರೆಗೆ ಜನ ಮಾತಾಡಿಲ್ಲ ಸರ್. ಇದು ಹೆಂಗಾಗೋಗ್ತಾ ಇದೆ ಅಂತಂದ್ರೆ ಜನ ತನ್ನ ಸಮಸ್ಯೆಗಳಿಂದ ಹೇಳ್ಕೊಳಕ್ ಆರಂಭಿಸಿದ್ರಂದ್ರೆ ನೀನು ದೋಷ ಆದ್ರೆ ನೀವು ಸಮಸ್ಯೆಗಳನ್ನ ಕಡೆಗಣಿಸ್ಬಿಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪರಿಹಾರ ಒಂದೇ ಸರ್, ಬದಲಾವಣೆ ಪರಿಹಾರ ಒಂದೇ. ಬ್ಯಾಂಕ್ ಹೋದ್ರೆ ದುಡ್ಡು ಸಿಗ್ಬೇಕು ಅಷ್ಟೇ, ದುಡ್ಡಿನ ಫ್ಲೋ ಜಾಸ್ತಿ ಆಗ್ಬೇಕು ಅಷ್ಟೇ. ಅದನ್ನ ಮಾಡಿದ್ರೆ ನೀವು ಕ್ಯಾಶ್ಲೆಸ್ ಈಗ ಮೇಡಮ್ 1 ಸೆಕೆಂಡ್ ನಾನು ಮಾತಾಡ್ತೀನಿ. ಇವಾಗ ಬ್ಯಾಂಕಲ್ಲಿ ಇವಾಗ 1ನೇ ತಾರೀಕು ಆದಮೇಲೆ ಯಾಕೆ ನಾವು ಇದಾಗಿ ತಿಳ್ಕೊಬೇಕು? ಮುಂದೆ ಅನುಕೂಲ ಆಗ್ಬೋದು. 1ನೇ ತಾರೀಕಿಂದ 30ನೇ ತಾರೀಕವರೆಗೂ ಜಾಸ್ತಿ ಕ್ಯಾಶ್ ಬಿಡ್ಬೋದು. ನಾವು ಯಾಕೆ ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ? ಶುರುವಾಗಿದೆ ಸರ್, ನಿನ್ನೆಯಿಂದ ಒಂದ್ ಸ್ವಲ್ಪ ಶುರುವಾಗ್ತಾ ಇದೆ ನೋ ಕ್ಯಾಶ್ ಅನ್ನುವಂತ ಟ್ರೆಂಡ್. ಹೀಗೆ ಮುಂದುವರೆದ್ರೆ ಈಗ ಜನ ಬಾರ್ಡರ್ ಅಲ್ಲಿ ಇದಾರೆ, ಒಳ್ಳೇದಾಗ್ಲಿ ಅಂತ. ಈಗ ಏನಾಗುತ್ತೆ ಅಂದ್ರೆ ನವೆಂಬರ್ 8ರಿಂದ ಇಲ್ಲಿಯವರೆಗೆ ಜನ ಸ್ಯಾಲರೀಸ್ ಆಗೋಗಿತ್ತು, ಕೊಡೋರು ಕೊಟ್ಬಿಟ್ಟಿದ್ರು, ಓಕೆ. ಈಗ ಮತ್ತೆ ಸ್ಯಾಲರಿ ಟೈಮು, ಹೊಸದಾಗಿ ತಿಂಗಳ ಆರಂಭದಲ್ಲಿ ಸಹಜವಾಗಿ ಖರ್ಚು ವೆಚ್ಚ ಇರುತ್ತೆ. ಕೆಲವೊಂದಕ್ಕೆ ಈಗ ನಮ್ಮಂತವ್ರು ನೆಟ್ ಬ್ಯಾಂಕಿಂಗ್ ಅಲ್ಲಿ ಬೇಕಾದ್ರೆ ಓನರ್ಗಳು ನಿಜವಾಗ್ಲೂ ಕೂಡ ಅವ್ರಿಗೆ ಆ ಸೌಲಭ್ಯ ಇದ್ರೆ ನೆಟ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆ ಪೇಟಿಎಂ ನ ಯೂಸ್ ಮಾಡಬಹುದು, ಅಥವಾ ತರಕಾರಿಗಳನ್ನ ಇದನ್ನ ಯಾವ್ದೋ ಒಂದು ಬಿಗ್ ಬಾಸ್ಕೆಟ್ ಅಂತನೋ ಅದೋ ಇದೋ ತರಿಸ್ಕೊಳ್ತೀವಿ ನಾವು. ನಮ್ಮ ಹಾಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗಡೆ ಬರ್ದೇ ಇರೋರು ಬಹಳಷ್ಟು ಜನ ಇದ್ದಾರೆ ಸರ್. ಅವರ ಸಮಸ್ಯೆಗಳು ನೀಗಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಸುಲಲಿತವಾಗಿ ಅವ್ರಿಗೆ ಹಣ ಸಿಗ್ಬೇಕು. 22 ದಿನ ಆಯ್ತು, ಪರಿಸ್ಥಿತಿ ದಿನಕ್ಕೂ ಬದಲಾಗುತ್ತೆ ಅನ್ನುವಂತ ಆಶಾಭಾವದಲ್ಲಿ ಎದುರು ನೋಡ್ತಾ ಇದೀವಿ. ಈಗಲೂ ನೀವು ಇನ್ನೂ ಕಾಯ್ಬೇಕು ಅಂದ್ರೆ ಏನ್ ಮಾಡೋಣ, ಜೀವನ ಹೆಂಗ್ ಮಾಡೋಣ ಅಂತ ಜನ ಸಣ್ಣದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನ ತಾವು ದೇಶ ಪ್ರೇಮದ ಜೊತೆಗೆ ಹೋಲಿಸಬೇಡಿ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅದನ್ನ ಇದು ಮಾಡೋಣ. ವಿ ಆರ್ ರೆಡಿ, ಬಟ್ ನಮ್ಮಾಗಿ ಎಲ್ಲರೂ ರೆಡಿ ಇರ್ಬೇಕಲ್ಲ. 1 ವಾರ ಟೈಮ್ ಕೊಟ್ಟು ನೋಡೋಣ. ನಾಳೆ ಇನ್ನು 1ನೇ ತಾರೀಕು, 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಮೋದಿ ಅವರೇನು ಇದೆಲ್ಲ ಥಿಂಕ್ ಮಾಡದೆ ಇಲ್ಲ. ನಾನು ಮೋದಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ RBI ದೇಶ ಪ್ರೇಮದ ಹೇಳ್ತಿದ್ದೀರಲ್ಲ, ತೆನಾಲಿ ರಾಮಕೃಷ್ಣನ್ ಕಥೆಯಲ್ಲಿ ಇದ್ದಂಗೆನೆ ನಿಮ್ ಪ್ರಶ್ನೆ ಇದೆ. ಹೆಂಗೆ ಅಂದ್ರೆ ಮೇಲ್ಗಡೆ ಅಲ್ಲೆಲ್ಲೋ ನಾನು ಪಾತ್ರೆ ಒಳಗಡೆ ಅನ್ನನ ಇಟ್ಬಿಟ್ಟು 10 ಅಡಿ ಕೆಳಗಡೆ ನಾನು ಬೆಂಕಿ ಇಟ್ಬಿಟ್ಟು ಕಾಯಿಸ್ತೀನಿ, ಅದ್ ಯಾಕೆ ಅನ್ನ ಬಿಸಿ ಆಗ್ತಿಲ್ಲ ಅಂತ ಕೇಳ್ತೀರಾ? ನಾನು ಹೇಳ್ತಿರೋದು ದೇಶ ಪ್ರೇಮ ಇದೆ ಅಂದ್ರೆ ಇದನ್ನ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ಮೇಡಮ್. ಇವತ್ತು 10 ಅಡಿಯಿಂದ ಬರುತ್ತಂದ್ರೆ ಬರಲ್ಲ. ಗ್ರೌಂಡ್ ರಿಯಾಲಿಟಿ ಏನ್ ಹೇಳಿ, ಗ್ರೌಂಡ್ ರಿಯಾಲಿಟಿ ಹೇಳಿ.
ಪ್ರೇಮಿಗಳನ್ನ ಸೇರಿಸ್ತಾ ಇಲ್ಲ. ದೇಶ ಬದಲಾವಣೆ ಆಗಕ್ಕೆ ಸಾಮಾನ್ಯ ಜನ ಇವತ್ತು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಟೈಮ್ ಹಿಡಿಯುತ್ತೆ. ತಾವ್ ಹೇಳ್ದಾಗೆ ಒಲೆ ದೂರದಲ್ಲಿದೆ, ಮೇಲ್ಗಡೆ ಅನ್ನ ಇದೆ, ಅಲ್ಲಿಂದ ಇಲ್ಲಿ ಬರೋವರೆಗೆ ಕಾಯಿ ಅಂತ ಹೇಳ್ತಾ ಇದ್ದೀರಾ ತಾವು. ವಾಪಸ್ ಬರ್ತೀನಿ. ಇದನ್ನ ದಯವಿಟ್ಟು ತಾವ್ ಯಾರು ಕೂಡ ಮೋದಿ ಅವ್ರು ಮಾಡ್ತಾ ಇದಾರೆ. ಮೋದಿ ಅವ್ರನ್ನ ಯಾಕೆ ತರ್ತೀರಾ? ಇಲ್ಲಿ ಹಣಕಾಸು ಇಲಾಖೆ ಇದೆ, RBI ಇದೆ, ನೋಟ್ಗಳನ್ನ ಪುಷ್ ಮಾಡ್ಬೇಕು, ಜನರಿಗೆ ಮಾಡ್ಬೇಕು. ಅದನ್ನೆಲ್ಲ ತಗೊಂಡೋಗಿ ಮೋದಿ ಅವ್ರ ತಲೆಗೆ ಯಾಕೆ ಕಟ್ತಾ ಇದ್ದೀರಾ ಜನ ನೀವು? ಆಮೇಲೆ ಯಾರು ಮಾತಾಡ್ತಿದ್ದೀರಾ ಅವರು? ಆಮೇಲೆ ಇದನ್ನ ದೇಶ ಪ್ರೇಮಕ್ಕೆ ಯಾಕೆ ಹೋಲಿಸ್ತಾ ಇದ್ದೀರಾ? ಒಬ್ಬ ಬಡವ ಸತ್ತೋದ ಅಂತಂದ್ರೆ ದೇಶ ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ದ ಅಂತ ಹೇಳ್ತೀರಾ? 22 ದಿನದಿಂದ ಇನ್ನೂ ವೇಟ್ ಮಾಡ್ತೀವಿ. ಆದ್ರೆ ನಮ್ಮನ್ನೇ ನಂಬಿಕೊಂಡಿರುವಂತ ಕೆಲವರು ವೇಟ್ ಮಾಡ್ಬೇಕಲ್ಲ, ಅವ್ರ ಒತ್ತಡಕ್ಕೆ ನಾವು ಬಲಿಯಾಗಲ್ವಾ ಹೇಳಿ? ರಾಜಗೋಪಾಲ್ ಅವರೇ, ತಾವು ಈಗ ಹೆಂಗಾಗೋಗಿದೆ ಅಂದ್ರೆ ಸರ್ ನಮ್ಗೆ ಇವರು ಗುರುಸ್ವಾಮಿ ಅವರೇ, ನಮ್ಗೆ ತೊಂದರೆ ಆಗಿದೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮೋದಿ ಅವರಿಗೆ ಲಿಂಕ್ ಮಾಡೋದು. ಪದೇ ಪದೇ ಪಬ್ಲಿಕ್ ಟಿವಿಯಲ್ಲಿ ಹೇಳ್ತಾ ಇದೀವಿ, ಮೋದಿ ಅವರು ತೆಗೆದುಕೊಂಡಂತ ಈ ನಿರ್ಧಾರ ಗಂಡೆದೆಯ ನಿರ್ಧಾರ. ಇದನ್ನ ವಿರೋಧಿಸೋದು ನಿಜಕ್ಕೂ ಕೂಡ ಅದು ಒಂದು ರೀತಿ ಭ್ರಷ್ಟಾಚಾರವನ್ನ ಸಪೋರ್ಟ್ ಮಾಡಿದಷ್ಟೇ ಘನಘೋರ ಅಪರಾಧ ಅಂತ ನಾನು ಹೇಳೋದಿಲ್ಲ, ಬಟ್ ಆ ತರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬಹುದಾದಂತಹ ನಿರ್ಧಾರ ಅಂತ. RBI ಮತ್ತು ಹಣಕಾಸು ಇಲಾಖೆ ಜನರಿಗೆ ಈ ತರ ಇನ್ಮೇಲೆ ಅಂದ್ರೆ ಸಂಬಳದ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತ ಬಹಳಷ್ಟು ಜನ ಮೊದ್ಲಿಂದನೂ ಹೇಳ್ಕೊಂಡು ಬಂದ್ರು ಕೂಡ ನಿಮ್ ನೋಟ್ನ ಪಂಪ್ ಮಾಡಕ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ. ಈ ಮೆಸೇಜ್ಗಳನ್ನ ಓದ್ಬಿಟ್ರೆ ನೀವು ಮೋದಿ ವಿರೋಧಿ ಏನ್ ಬಿಡ್ತಾರೆ. ಈಗ ಏನಂತ, ಬ್ಯಾಂಕ್ಗೆ ಹೋದ್ರೆ ಚೆಕ್ ಬುಕ್ಗಳನ್ನ ಕೊಡ್ತಾ ಇಲ್ಲ, ಚೆಕ್ಗಳನ್ನ ಹಾಕೊಂಡು ದುಡ್ಡು ತಗೊಂಡ್ಬಿಡ್ತಾರೆ ಅಂತ, ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ ಅಂತ, ಜನಸಾಮಾನ್ಯರಿಗೆ ಬ್ಯಾಂಕ್ಗಳು ಬಂದಿರುವಂತಹ ಹಣವನ್ನ ಬಚ್ಚಿಟ್ಕೊಂಡ್ಬಿಡ್ತಾ ಇದ್ದಾರೆ, ಔಸಿಟ್ಕೊಂಡ್ ಬಿಡ್ತಾ ಇದ್ದಾರೆ. ಯಾರೊಬ್ರು ಮೆಸೇಜ್ ಮಾಡ್ತಾರೆ, ಮೋದಿ ಅವರೇ ಹೇಳ್ಬಿಡಿ 24,000 ರೂಪಾಯಿಗೆ ನೀವು ತಗೊಳಕ್ ಆಗಲ್ಲ ಅಂತ ಹೇಳ್ಸ್ಬಿಡಿ ನೋಡೋಣ ಮೇಡಮ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಜನ ಇದನ್ನ ತುಂಬಾ ವೆಲ್ಕಮ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ್ದೋ ಫೇಲಿಯರ್ನ ನೀವು ಪ್ರಧಾನಮಂತ್ರಿಗಳ ತಲೆಗೆ ಕಟ್ಟಿ ಪಾಪ ಅವ್ರನ್ನ ವಿರೋಧಿಸ್ತಿದ್ದೀರಾ ಅಂತ ಬಿಂಬಿಸೋದು ತಪ್ಪು. ಸಮಸ್ಯೆಗಳು ಇದ್ರೆ ಇದೆ, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ಅದಕ್ಕೆ ತಕ್ಕಂತೆ ಆಕ್ಟ್ ಮಾಡ್ಬೇಕು. ಅದೇ ಇರೋದಲ್ವಾ ಸರ್ ಆಪ್ಷನ್? ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ನಾನು ಆಗ್ಲೇ ಅರ್ಧಕ್ಕೆ ಕಂಪ್ಲೀಟ್ ಮಾಡಿದೆ, ಮಧ್ಯೆ ಮಾತಾಡಕ್ಕಾಗಿಲ್ಲ. ವಿಷಯ ಇಷ್ಟೇ, ನಾವು ದೇಶ ಪ್ರೇಮಿಗಳೇ, ಸರ್ಕಾರದ ಪಾಲಿಸಿನ ನಾವು ವಿರೋಧ ಆಗ್ಲಿ ಪರ ಆಗ್ಲಿ ನಾನು ಮಾಡ್ತಾ ಇಲ್ಲ. ನನ್ನ ಪಾಯಿಂಟ್ ಇಷ್ಟೇ, ಇವತ್ತು ಸರ್ಕಾರಿ ನೌಕರರು ಈಗ ನೋಡಿ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗ್ತಾ ಇದೆ, ನಾವು ಏನೋ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತಂದ್ರೆ NSC ತಗೋಬೇಕು ಅಂತ ಹೋಗ್ತೀವಿ ಪೋಸ್ಟ್ ಆಫೀಸಲ್ಲಿ. NSC ಅವನು ಚೆಕ್ NSC ತಗೋಬೇಕಾದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ತಗೊಳ್ಳಲ್ಲ, ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ನಾವು ಇಲ್ಲ ಅಂದ್ರೆ ಇವಾಗಲೇ ಡಿಡಕ್ಷನ್ ಆಗೋಗಿದೆ, ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಆಗೋಗಿದೆ. ಇದು ಒಂದು ಸಮಸ್ಯೆ. ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳು, ಪ್ರೈಮರಿ ಸ್ಕೂಲ್ ಟೀಚರ್ಗಳ ಸಮಸ್ಯೆ ನೀವು ಯೋಚನೆ ಮಾಡಬೇಕು. 35-40 ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಹಳ್ಳಿನಲ್ಲಿ ಸ್ಕೂಲ್ ಇರುತ್ತೆ. ಆತ ಅಥವಾ ಆಕೆ ಟೀಚರು ಮೇಯ್ನ್ ಬ್ಯಾಂಕಿಗೆ ಬರಬೇಕಾದ್ರೆ 30 ಕಿಲೋಮೀಟರ್ ಬರಬೇಕು. ಆ ಮಕ್ಳಿಗೆ ಪಾಠ ಹೆಂಗೆ ಮಾಡ್ಬೇಕು ಅವರು? ಈ ಕ್ಯೂ ಸಿಸ್ಟಮ್ ಇಲ್ಲ, ಅವ್ರ ಜೀವನ ಹೆಂಗೆ ಮಾಡಬೇಕು? ಇನ್ನು ಸಾಹೇಬ್ರು ಹೇಳಿದ್ರು, ಈಗ ನೀವು ಪಾಲಿಸಿ ತಗೊಂಬನ್ನಿ, ಆದ್ರೆ ಅದಕ್ಕೆ ಪ್ರಿಕಾಷನರಿ ಬೇಕಿತ್ತಲ್ಲ. ಪ್ರಿಕಾಷನರಿ ಅಲ್ಲ ಸರ್, ಪ್ಲಾನ್. ಈಗ ನೀವು ತಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಮಾಡ್ಬೇಕು. ಏನಿಲ್ಲ, ಬ್ಯಾಂಕ್ಗೆ ಇವರು ಅಡಿಷನಲ್ ಸ್ಟಾಫ್ ನ ಹಾಕ್ಬೇಕಾಗಿತ್ತು. ನೀವೇನು ಔಟ್ಸೋರ್ಸ್ ಮಾಡ್ತೀರಾ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಸ್ಟಾಫ್ ಹಾಕ್ಬೇಕಾಗಿತ್ತು, ಸಫಿಶಿಯಂಟ್ ಅಮೌಂಟ್ ಅಲ್ಲಿಗೆ ತುಂಬಬೇಕಾಗಿತ್ತು. ಇವತ್ತು ಕ್ಯಾಶ್ ಇಲ್ಲ. ಇವತ್ತು ನೀವು ನೋಡಿ, ಕೆನರಾ ಬ್ಯಾಂಕ್ ಒಂದರಲ್ಲೇ 200 crores ಪರ್ ಮಂತ್ ATMಗಳಿಗೆ ಬೇಕು. ಬರೀ ATM ಕೆನರಾ ಬ್ಯಾಂಕ್ ಒಂದೇ. ಇನ್ನು ಓವರ್ ಆಲ್ ಬ್ಯಾಂಕ್ಗಳು ತಗೊಳ್ಳಿ, ಎಷ್ಟು ಅಮೌಂಟ್ ಬೇಕಾಗಿತ್ತು ಅಷ್ಟು ಅಮೌಂಟನ್ನ ನೀವು ಫೀಡ್ ಮಾಡ್ತಾ ಇಲ್ಲ ಅನ್ನೋದೊಂದು. ಸರ್ಕಾರಿ ನೌಕರರ ಸಮಸ್ಯೆ ಏನಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇವತ್ತು ಜನಸಾಮಾನ್ಯರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ನಾವು ಹೇಳ್ಬೋದು ಸರ್ಕಾರಿ ನೌಕರರು ಅಂದ್ರೆ ಇವ್ರು ಹಂಗೆ ಹಿಂಗೆ ಅಂತ ಮಾತಾಡ್ಬೋದು ನಾವು, ಆದ್ರೆ ನಮಗೂ ಮನಸ್ಸಾಕ್ಷಿ ಇದೆ, ನಾವು ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋದು ನಮಗೂ ಮನಸ್ಸಲ್ಲಿದೆ. ನಾವು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡೋಣ ಅಂದ್ರೆ ಇಲ್ಲಿ ನಾವು ಕ್ಯೂನಲ್ಲಿ ನಿಂತ್ಕೋಬೇಕು, ಅಲ್ಲಿ ಕೆಲಸದ ಟೆನ್ಷನ್ ಸಮಸ್ಯೆ ಹಿಂಗಿದೆ ಮೇಯ್ನ್. ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಚರ್ಚೆ ನಡಿಬೇಕು ಅಂದ್ರೆ ನಾವು ಸ್ವಲ್ಪ ಪೂರ್ವಕವಾಗಿ ಕೆಲಸ ಮಾಡ್ಬೇಕು. ಮೇಡಮ್, ಈಗ ಗೋ ಕ್ಯಾಶ್ಲೆಸ್ ಅಂದ್ರೆ ದಿನ ಕಳೆಯೋದ್ರಲ್ಲಿ ಅದು ಆಗುವಂತಹ ಬದಲಾವಣೆ ಅಲ್ಲ. ಈಗಿರುವಂತದ್ದು ಕ್ಯಾಶ್ ಇನ್ಫ್ಲೋ ಏನಿದೆ ಅದು ಜಾಸ್ತಿ ಆಗ್ಬೇಕು ಅಂತ ಯಾರು ಕೂಡ 2,000 ನೋಟ್ಗಳಿಗೆ ಹೋಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು 100 ಮತ್ತು 500 ನೋಟ್ಗಳು. ಹೀಗಾಗಿ 2,000 ಫ್ಲೋ ಜಾಸ್ತಿ ಇದೆ, 100-500 ಜಾಸ್ತಿ ಇಲ್ಲದ್ರಿಂದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತಾ ಇದೆ ಅಂತ.
ಹೀಗಾಗಿ ಸಣ್ಣ ಪುಟ್ಟ ಈಗ ಹೇಳಿದ್ರು ನಿಮ್ಗೆ 30,000 ಬೇಕಾ 50,000 ಬೇಕಾ ಅಂತ ರುದ್ರಮೂರ್ತಿ ಅವರು ಕೇಳ್ತಾ ಇದ್ದಾರೆ. ನನಗೆ 1,000ನೇ ಬೇಕು, ಬಟ್ ಅದು ನಂಗೆ ಸಿಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ಇಷ್ಟು ದಿನ ಸಿಗ್ತಾ ಇತ್ತು, ಇಷ್ಟು ದಿನ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಮಿಡಲ್ ಆಫ್ ದಿ ಮಂತ್ ಅಥವಾ ಎಂಡ್ ಆಫ್ ದಿ ಮಂತ್, ಈಗ ಮಂತ್ ಆರಂಭ, ತಿಂಗಳ ಆರಂಭ, ಈಗ ಅವಶ್ಯಕತೆಗಳು ಜಾಸ್ತಿ ಆಗುವಂತಹ ಸಂದರ್ಭ. ಈಗ ನನಗೆ ಬೇಕು, ಇಂಥ ಸಂದರ್ಭದಲ್ಲಿ ನನಗೆ ಸಿಗ್ತಾ ಇಲ್ಲ ಅನ್ನುವಾಗ ಸಹಜವಾಗಿ ಕಲಬುರಗಿಯಲ್ಲಿ ಲಾಠಿ ಚಾರ್ಜ್ವರೆಗೂ ಹೋಗಿದೆ. ಸೊ ಹೇಗೆ ನಿಭಾಯಿಸೋಣ? ಇನ್ನೊಂದು ಸಮಸ್ಯೆ ಇದೆ. ನೀವು 2,000 ರೂಪಾಯಿ ನೋಟ್ ಇದೆ, 500 ರೂಪಾಯಿನ ಬಿಟ್ಟಿಲ್ಲ, 100 ರೂಪಾಯಿ ಕೊಡ್ತಾನೂ ಇಲ್ಲ. ಬ್ಯಾಂಕಿಗೆ ಹೋದ್ರೆ ನೆನ್ನೆನಾಯ್ದು ಈ 50 ರೂಪಾಯಿ 20 ರೂಪಾಯಿ 10 ರೂಪಾಯಿ ರೊಟೇಷನ್ ಅಲ್ಲಿ ಇಲ್ಲ. ಓಕೆ, ನಮ್ದು ಏನು ಒಂದು ಚಿಲ್ಲರೆ ಇದು ಮಾಡ್ಕೊಳೋದಕ್ಕೂ ಹಣನೇ ಇಲ್ಲ. ಇನ್ನೊಬ್ಬರು ಸಮಸ್ಯೆ ಇದೆ. ನಾವು ಇವಾಗ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಂತ ನೀವು ಅನ್ಕೊಳ್ಳಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಅವ್ರಿಗೆಲ್ಲ ಹೆಂಗೆ ಎಫೆಕ್ಟ್ ಆಗಿದೆ. ನಮ್ಮ ವರ್ಕರ್ಸ್ ಎಲ್ಲ ಬರೋರು UP ಇಂದ ಬರ್ತಾರೆ, ರಾಜಸ್ಥಾನ, ನಾರ್ತ್ ಕರ್ನಾಟಕ ಇಂದ ಎಲ್ಲ ಬರ್ತಾರೆ. ಅವರೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅವ್ರವ್ರ ಏರಿಯಾನಲ್ಲಿ ಓಪನ್ ಮಾಡಿರ್ತಾರೆ. ಆ ಬ್ಯಾಂಕ್ಸ್ಗೆ ಬ್ರಾಂಚ್ ಇಲ್ಲ, ಅವ್ರಿಗೆ ATM ಇದಿಲ್ಲ. ಅವ್ರು ಹೆಂಗ್ ಮಾಡ್ತಾರೆ? ಇವ್ರು ಹೇಳ್ತಾರೆ ಎಲ್ಲ ಮಾಡ್ಬೋದು, ಇವ್ರು ಹೋಗ್ಬೋದು, ಡ್ರಾ ಮಾಡ್ಕೋಬಹುದು. ಅವ್ರು ಈ ಊರುಗಳಲ್ಲಿ ಇರ್ತಾರೆ. ಇವ್ರಿಗೆ ಫಸ್ಟ್ ಫಾರ್ಮಸ್ ಅವ್ರಿಗೆ ಬಟ್ವಾಡೆ ಸಿಗ್ತಾ ಇಲ್ಲ. ಆ ಬಟ್ವಾಡೆನ ಅವರು ಅಲ್ಲಿ ಸಂಸಾರಕ್ಕೆ ಕಳಿಸ್ತಾ ಇದ್ರು, ಆ ಪೋಸ್ಟಲ್ ಆರ್ಡರ್ ಹೇಗೋ ಕಳಿಸ್ತಾ ಇದ್ರು, ಹೇಗೋ ಅವ್ರು ರೀಚ್ ಆಗ್ತಾ ಇತ್ತು. ಇವಾಗ ಅದನ್ನೂ ಆಗ್ತಾ ಇಲ್ಲ. ನೀವು ನೋಡ್ಕೊಂಡು ಹೋದ್ರೆ ಎಷ್ಟೊಂದು ಪ್ರಾಬ್ಲಮ್ ಸಮಸ್ಯೆಗಳಿದೆ. ಇದೇನಾದ್ರು ನಾವು ಹೇಳಕ್ ಹೋದ್ರೆ ನೀವು ಹೇಳ್ದಂಗೆ ದೇಶದ್ರೋಹಿ ಅಂತಾರೆ, ಅದು ಬೇರೆ ವಿಷಯ. ಹೆಂಗೆ ಇದು ಮಾಡಬೇಕಾಗಿತ್ತು ಅಂದರೆ, ನಿಮ್ಮ ಆಟೋಮ್ಯಾಟಿಕ್ ಇದು ಪ್ರಿಂಟಿಂಗ್, ಇಟ್ ಇಸ್ ಅ ಪ್ರಿಂಟಿಂಗ್ ಇಶ್ಯೂ. ಅವರು ಪ್ರಿಂಟಿಂಗು ನೀವು ಇದು ಈ ಥರ ಮಾಡ್ತೀವಿ ಅಂದರೆ ಎಷ್ಟು ಸೀಕ್ರೆಟ್ ಆಗಿದ್ದಿದ್ರೂ ಇದನ್ನೆಲ್ಲ ಡಿಸಿಷನ್ ತಗೋಬೇಕು ಅಂದರೆ ಒಂದು 2-3 ತಿಂಗಳು ಡಿಸ್ಕಷನ್ ಆಗಿರುತ್ತೆ. ಸುಮ್ಮನೆ ಹಾಗೆ ನನಗೆ ನಾಳೆ ಇದನ್ನು ಡಿಮಾನಿಟೈಸ್ ಮಾಡ್ತೀನಿ, ನಾಳೆಯಿಂದ ಮಾಡೋಣ ಅಂತ ಆ ಥರ ಒಂದು ಡಿಸಿಷನ್ ಅಲ್ಲ ಇದು. ಇಟ್ ಇಸ್ ನಾಟ್ ಅನ್ ಇಂಪಲ್ಸಿವ್. ಯಾರಾದರೂ ಆ ಥರ ಹೇಳಿದ್ರೆ ಅದು ಇವರು ಬ್ಯಾಂಕರೇ ಇದ್ದಾರೆ, ಅವ್ರು ಹೇಳ್ತಾರೆ ಈ ಥರ ಎಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು 3 ತಿಂಗಳಿಂದ ಮಾತಾಡಿರ್ಬೇಕು ಇದ್ರ ಬಗ್ಗೆ. ಇದು ಈ ಕ್ಯಾಲಿಬ್ರೇಷನ್, ದುಡ್ಡು ವಿಷಯದಲ್ಲಿ, ಪ್ರಿಂಟಿಂಗ್ ವಿಷಯದಲ್ಲಿ, ಲಾಜಿಸ್ಟಿಕ್ಸ್, ಎಷ್ಟು ಆ ಹಳ್ಳಿಗೆ ಆ ಹಣ ಹೋಗಿ ರೀಚ್ ಆಗ್ಬೇಕು, ಆ ಬ್ಯಾಂಕ್ಗೆ, ಪೋಸ್ಟ್ ಆಫೀಸಸ್ಗೆ ರೀಚ್ ಆಗ್ಬೇಕು, ಇದೆಲ್ಲ ಮುಂಚೆನೆ ತಿಳ್ಕೊಂಡಲ್ವಾ ಮಾಡ್ಬೇಕಾದ್ರು. ಮಾಡಿದ್ಮೇಲೆ ಈಗ ಅದನ್ನ ಮುಂದುವರಿಸ. ಮೇಡಮ್ ಇಷ್ಟು ಐಡಿಯಾ ಕೊಡ್ತಿದ್ದಾರೆ ಅಂದ್ರೆ ಅವ್ರನ್ನ ನಾವು ಫಿನಾನ್ಸ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ತುಂಬಾ ಚೆನ್ನಾಗಿರ್ತಿತ್ತು. ನಂದು ಫಸ್ಟ್ ಪ್ರಶ್ನೆ ಏನಂದ್ರೆ, ಸಾಮಾನ್ಯ ಜನ ಕೂತ್ಕೊಂಡವ್ರು ಇಷ್ಟೊಂದು ಯೋಚನೆ ಮಾಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಒಂಚೂರು ಬುದ್ಧಿ ಇಲ್ಲ, ತಲೆ ಇಲ್ಲ, ಆಮೇಲೆ ಫಿನಾನ್ಸ್ ಮಿನಿಸ್ಟರ್ ಬುದ್ಧಿ ಇಲ್ಲ, ತಲೆ ಇಲ್ಲ ಅಂತ ನಾನು ನಿಮ್ ಅವ್ರಿಗೆಲ್ಲರಿಗೂ ಬುದ್ಧಿ ಇದೆ, ವಾದ ಇದೆ. ಮೇಡಮ್ 2 ಪ್ರಶ್ನೆಗೆ ನನಗೆ ನೀವು ಇಷ್ಟು ಜನ ಉತ್ತರ ಕೊಡಿ. ಪ್ರಶ್ನೆ 1, ನೀವ್ ಇವಾಗ ತರಕಾರಿ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ, ನಾನು ಮಾತಾಡ್ತೀನಿ. ನನ್ನ ಮನೇಲಿ ಅಡಿಗೆ ಮಾಡಲ್ಲ, ತರಕಾರಿ ತರಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ಟೊಮೆಟೊ 1 kg ಇವತ್ತು ಎಷ್ಟಿದೆ? ಅದೇ ಟೊಮೆಟೊ ನವೆಂಬರ್ 8ನೇ ತಾರೀಕು ಡಿಮಾನಿಟೈಸೇಷನ್ ಮುಂಚೆ ಎಷ್ಟಿತ್ತು? ಕ್ಯಾರೆಟ್ ತಗೊಳ್ಳಿ, ಬೀನ್ಸ್ ತಗೊಳ್ಳಿ, ನೀವೇ ಹೇಳಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಹಣದುಬ್ಬರದ ಬೆಲೆಗಳು ಬೀಳ್ತಾ ಇದೆ. ಸಾಮಾನ್ಯ ಜನರಿಗೆ ಇದರಿಂದ ಉಪಯೋಗ ಆಗ್ತಿದ್ಯಾ ಇಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೆ ಮನೆ ಬೇಕು ಅಂತ ಇವತ್ತು ಒಂದು ಆಸೆ ಇದೆ. ಮೋದಿ ಅವ್ರು ಹೇಳ್ತಾ ಇದ್ದಾರೆ 2020ನೇ ಇಸ್ವಿ ಒಳಗಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಮನೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿರೋ ವಾದ ಏನು ಅಂದ್ರೆ, ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ. ಮೋದಿ ಅವರೇ ನವೆಂಬರ್ 8ನೇ ತಾರೀಕು ಹೇಳಿದ್ರು, ಸಾಮಾನ್ಯ ಜನರೇ 50 ದಿವಸ ತೊಂದರೆ ಆಗತ್ತೆ, ಸಹಿಸ್ಕೊಳ್ಳಿ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಆಮೇಲೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ಪ್ರಶ್ನೆ. ಮೋದಿ ಅವ್ರು ಇವಾಗ ಮಾಡ್ಲಿಲ್ಲ ಅಂದ್ರೆ ನೀವ್ ಇನ್ನೊಂದ್ 100 ವರ್ಷ ಬಿಟ್ಟು ಮಾಡ್ತೀರಾ? ಇನ್ನೊಂದ್ 1000 ವರ್ಷ ಬಿಟ್ಟು ಮಾಡ್ತೀರಾ? ನನಗೆ 50,000 60,000 ನನಗೆ ಹಣ ಬೇಕಾಗಿಲ್ಲ, ಸೈಟ್ ಖರೀದಿ ಮಾಡ್ಬೇಕಾಗಿಲ್ಲ. ಒಂದ್ ನಿಮಿಷ, ಅದೆಲ್ಲ ನಾನು ಕೇಳಲ್ಲ. ರುದ್ರಮೂರ್ತಿ ಅವರೇ, ತಾವು ಹೇಳ್ತಾ ಇದ್ದೀರಾ RBI ಗವರ್ನರ್ ಈಗ ಅದೆಲ್ಲ ನಾನು ಕೇಳಲ್ಲ. 50 ದಿನ ವೇಟ್ ಮಾಡ್ಬೇಕು ಅಂದ್ರೆ ಕರೆಕ್ಟ್, ವೇಟ್ ಮಾಡೋಣ. ನಾನು ದೊಡ್ಡ ದೊಡ್ಡ ವಿಚಾರಗಳಿಗೆ ಕೈ ಹಾಕ್ತಾ ಇಲ್ಲ, ದೊಡ್ಡ ದೊಡ್ಡ ಅಮೌಂಟ್ ನನಗೆ ಬರ್ಬೇಕು ಅಂತಾನು ನಾನು ಕೇಳ್ತಾ ಇಲ್ಲ. ದಿನನಿತ್ಯ ಸಾಮಾನ್ಯ ಜನರಿಗೆ ಇವಾಗ ಅರ್ಥ ಆಗಂಗ್ ಉತ್ತರ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಇಡೀ ದೇಶದಲ್ಲಿ ಎಷ್ಟು ದುಡ್ಡಿತ್ತು ಅದರಲ್ಲಿ 87% 87% 500,000 ರೂಪಾಯಿ ನೋಟಲ್ಲಿ ಇತ್ತು. ನೀವೇನ್ ಕೇಳ್ತಿದ್ದೀರಾ? ಅಟ್ಲೀಸ್ಟ್ 50 ರೂಪಾಯಿ 100 ರೂಪಾಯಿ ನೋಟ್ ಕೊಡಬಹುದಿತ್ತಲ್ವ ಅಂತ. ನಿಮ್ಗೇನ್ ಅರ್ಥ ಆಗ್ತಿಲ್ಲ ಗೊತ್ತಾ? ಅಲ್ಲ, ಅವ್ರು ಕೇಳಿದ್ರೆ ಯಾಕೆ 50 ರೂಪಾಯಿ ಮಾತಾಡೋದಲ್ಲ. ನಾನು ಅದನ್ನ ಕೇಳ್ತಾ ಇಲ್ಲ. 1 ನಿಮಿಷ ಮೇಡಮ್, ನಾವ್ ಅದಕ್ಕೆ ನೀವು 50 ಕೊಡ್ತೀರಾ, 10 ರೂಪಾಯಿ ಕೊಡ್ತೀರಾ, 2,000 ಕೊಡ್ತೀರಾ, 500 ಕೊಡ್ತೀರಾ, 100 ಕೊಡ್ತೀರಾ?
ಕೊಡಿ ಸರ್ ಅಷ್ಟೇ ಕೇಳ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಕೊಡಿ ಅಷ್ಟೇ, ನನಗೆ ಅದು ಬೇಕು ಇದು ಬೇಕು. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ನಾವು ಕನ್ವರ್ಟ್ ಆಗೋದ್ರಿಂದ ಉಪಯೋಗ ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ಸರ್. ಕ್ಯಾಶ್ಲೆಸ್ ಮುಂದಿನಿಂದಲೇ ಈಗ ಏನ್ ಮಾಡ್ಲಿ ಸರ್ ನಾನು? ಏನು ಕಷ್ಟ ಆಗಬಾರ್ದು, ಅಲ್ಲ ಏನು ಕಷ್ಟ ಅಲ್ಲ. ಈಗ ನಾನು ಇವಾಗ ನಿಮ್ ಪ್ರಶ್ನೆ ಹೆಂಗಿದೆ? ಒಂದೇ ನಿಮಿಷ. ನಾನು ಕೆಲಸ ಮಾಡಲ್ಲ, ನನಗೆ ಸಂಬಳ ಬರಬೇಕು ಅಂದ್ರೆ ಕೊಡ್ತಾರೆ ನಿಮಗೆ ಪಬ್ಲಿಕ್ ಟಿವಿಲಿ? ನೀವು ಕೆಲಸ ಮಾಡಲ್ಲ, ನನಗೆ ಸಂಬಳ ಕೊಟ್ಬಿಡಿ ಅಂದ್ರೆ ಮೇಡಮ್ ಇವತ್ತು ಕಷ್ಟ ಬಿದ್ರೆ ಮುಂದಿನ ನ್ಯೂಸ್ಗಳಲ್ಲಿ ನಾವು ಖಂಡಿತ ಮೇಡಮ್ ಒಂಚೂರು ಕಷ್ಟ ಮೇಡಮ್. ಈಗ ತಾನೇ ನ್ಯೂಸ್ ಅಲ್ಲಿ ಹೇಳಿದ್ರೆ ಚೆನ್ನೈಯಲ್ಲಿ ಇವಾಗ ನಮಗೆ ತಿರ್ಗಾ ಮಳೆ ಬರುತ್ತೆ, ಚೆನ್ನೈಯಲ್ಲಿ ನಮಗೆ ನನಗೆ ದಿನಸಿ ವಸ್ತುಗಳನ್ನ ತರೋದಕ್ಕೆ ನಿನ್ನೆಯಿಂದ ಈಗ 1 ತಿಂಗಳಿಗೆ ತರ್ತೀನಿ ಸರ್ ನಾನು ರೇಷನ್. 28 ನನ್ನ ಟಾರ್ಗೆಟ್, 29, 30ನೇ ತಾರೀಕು ನಾನು ಮತ್ತೆ ದಿನಸಿ ಅಂಗಡಿಗೆ ಹೋಗಿ ನಾನು ತಗೊಳ್ಬೇಕು ಆಯ್ತಾ. ಹೋದ್ ತಿಂಗಳು ನಾವು ಬ್ಯಾಲೆನ್ಸ್ ಇಟ್ಟಿರ್ತೀವಿ, ಯಾಕಂದ್ರೆ ಈ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೆ. ಈಗ ಸಂಬಳ ತಗೋಬೇಕು, ಸಂಬಳ ತಗೊಂಡು ನಾನು ನನ್ನ ಈ 1 ತಿಂಗಳಿಗೆ ಬೇಕಾದಂತ ಎಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ಬೇಕು. ನೀವು ನಾನು ಬ್ಯಾಂಕ್ಗೆ ಹೋದ್ರೆ 1000 ಅಲ್ಲ 2000 ಅಲ್ಲ 3500 ರೂಪಾಯಿ ಕೊಡೋದಕ್ಕೂ ನೀವು ಆಗಲ್ಲ ಅನ್ನೋದಾದ್ರೆ ನಾನು ಏನ್ ಮಾಡ್ಲಿ? ಎಸ್ ರಾಜಗೋಪಾಲ್ ಸರ್, ಈಗ ಬಹಳಷ್ಟು ಜನ ಇಲ್ಲಿವರೆಗೆ ಏನು ತೊಂದರೆನ ಫೇಸ್ ಮಾಡಿಲ್ಲ, ನಾನು ಫೇಸ್ ಮಾಡಿಲ್ಲ, ಮೋಸ್ಟ್ಲಿ ನೀವು ಫೇಸ್ ಮಾಡಿರ್ಲಿಕ್ಕಿಲ್ಲ. ಇನ್ಮೇಲೆ ನಮಗೆ ಸಂಬಳಗಳಾಗುತ್ತೆ, ಸಂಬಳ ಬಂದಾಗ ಸಹಜವಾಗಿ ದುಡ್ಡನ್ನ ತೆಗಿಯೋದಕ್ಕೆ ಬ್ಯಾಂಕ್ಗೆ ಹೋಗ್ತೀವಿ. ಅಲ್ಲೇನಾದ್ರೂ ನೋ ಕ್ಯಾಶ್ ಅಂತ ದುಡ್ಡಿಲ್ಲ ಕೊಡಕ್ಕಾಗಲ್ಲ ಅಂದಾಗ ನಮಗೆ ಬೇಜಾರಾಗುತ್ತೆ, ಏನ್ ಮಾಡ್ಬೇಕಪ್ಪ ಅನ್ನುವಂತಹ ಭಾವನೆ ಬಂದೇ ಬರುತ್ತೆ. ಈ ಪೆನ್ಷನ್ ಹೋಲ್ಡರ್ಸ್ ಯಾರಿದ್ದೀರಿ ನೀವುಗಳು ತುಂಬಾನೇ ಅವಶ್ಯಕವಾಗಿ ಬೇಕಾಗುತ್ತಾ ಅಥವಾ ಆಯ್ತು ಮುಂದಿನ ದಿನಗಳಲ್ಲಿ ಯಾವಾಗಾದ್ರೂ ಬೇಕಾಗುತ್ತೆ? ಯಾಕೆಂದ್ರೆ ನಮಗೆ ಮೆಡಿಕಲ್ದು ಬೇಕು. ಇವಾಗ ಒಂದು ಡಾಕ್ಟರ್ ಹತ್ರ ಒಬ್ರು ಹೋಗ್ಬೇಕು ಅಂದ್ರೆ ಒಂದು ನೆಗಡಿ ಕೆಮ್ಮು ಅಂದರೆ 200 ರೂಪಾಯಿ ಇಟ್ಕೊಂಡು ಹೋಗ್ಬೇಕು. ನಮಗೆ ಬರೋ ಪೆನ್ಷನ್ನು ಒಂದು ಬ್ಯಾಂಕ್ ಡೆಪಾಸಿಟ್ಸು ಇದು ಬರುತ್ತೆ. ಸರಿ, ಮನೇಲಿ ನಾವು ಆ ಫಂಕ್ಷನ್ನು ಈ ಫಂಕ್ಷನ್ನು ಪೆನ್ಷನರ್ದು ಅವ್ರಿಗೆ ಇಟ್ಕೊಡು ಅದರಲ್ಲೇ ಅರ್ಧ ಹೋಗುತ್ತೆ. ನಾವು ಜೀವನ ಮಾಡೋದು ಏನಂದರೆ ಪೆನ್ಷನರ್ಸ್ಗೆ ನಾವು ಮಕ್ಕಳು ನಾವು ಎಷ್ಟೇ ಅವ್ರು ದೊಡ್ಡ ಕೆಲಸದಲ್ಲಿದ್ದಾರೆ ಇದ್ದಿದ್ದಾರೆ ಬೇರೆ ವಿಚಾರ. ನಮ್ಗೆ ಏನಂದ್ರೆ ಮಕ್ಕಳ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಆಗಲ್ಲ, ಅವ್ರ ಕೈಲಿ ಮಾಡಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ನಾವು ಬೇಕಾದ್ರೆ ಅವ್ರಿಗೆ ಮಾಡ್ತೀವಿ, ಬಟ್ ಅವ್ರ ಕೈ ನಾವು ಮಾಡಿಸ್ಕೊಳ್ಳೋದು. ಬಹಳ ಸರಿ ಬ್ಯಾಂಕ್ಗಳ ಮುಂದೆ ನೋಡಿದ್ದೀನಿ, ಸೀನಿಯರ್ ಸಿಟಿಸನ್ಸ್ ತಾವೇ ಬಂದ್ಬಿಡ್ತಾರೆ ಬ್ಯಾಂಕ್ಗೆ, ಮಕ್ಕಳ ಮೇಲೆ ನಂಬಿಕೆನೇ ಇರೋದಿಲ್ಲ. ಎಟಿಎಂ ಕಾರ್ಡ್ ಪಾಸ್ಬುಕ್ ಕೊಟ್ಬಿಟ್ರೆ ತಗೊಂಡ್ಬಿಡ್ತಾರಂತ ಅವರೇ. ನಾನು ಮೊನ್ನೆ ಒಬ್ರನ್ನ ಕೇಳಿದೆ ಬಂದಿದ್ದಕ್ಕೆ, ಏನ್ ಸರ್ ಹಿಂಗ್ ಬಂದಿದ್ದೀರಾ ಇಷ್ಟು ವಯಸ್ಸಲ್ಲಿ, ಮಕ್ಕಳನ್ನ ಯಾರನ್ನಾದ್ರೂ ಕಳ್ಸ, ಸುಮ್ನೆ ರೀ ಮೇಡಮ್ ನಂಗೆ ಗೊತ್ತಿಲ್ದಂಗೆ ಹಣ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅಲ್ಲ ನಿಮ್ಗಲ್ಲ ನಾನು ಹೇಳ್ತಿರೋದು. ಬಟ್ ಆದರೆ ನಮ್ಗೊಂದು ಇದು ಪ್ರತಿಷ್ಠೆ, ಮಕ್ಕಳನ್ನ ಯಾಕೆ ಕೇಳಬೇಕು, ನಾವು ಬೇಕಾದ್ರೆ ಮಾಡ್ತೀವಿ ಅವ್ರಿಗೆ, ಅಯ್ಯೋ ಮಕ್ಳಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮಾಡಿದೀವಿ. ಬಟ್ ಅವ್ರು ಮಾಡುವಾಗ ನಮಗೆ ಒಂಥರ, ಇವಾಗ ನೋಡಿ ಈ ಸ್ವೆಟರು ನನ್ನ ಮಗ, ಈ ಶರ್ಟು ನನ್ನ ಮಗ, 6 ಶರ್ಟ್ ತಗೊಂಬಂದು ಕೊಡ್ತಾನೆ, ಬೈತೀನಿ ನಾನು. ಹಣ ವೇಸ್ಟ್ ಮಾಡ್ತೀಯ ಅಂತ. ನಾನು ಯಾಕೆ ವೇಸ್ಟ್ ಮಾಡ್ತೀಯ ಸುಮ್ಮನೆ, ಏನು ನನಗೇನು ಎಲ್ಲೋ ಹೋಗ್ಬೇಕು, ರಿಟೈರ್ಡ್ ಆಯಿತು, ನಾನು ಮನೇಲಿ ಇರೋದಷ್ಟೇ, ಸುಮ್ಮನೆ ನನಗೆ 6 ಶರ್ಟ್ ಒಂದ್ಸಲ ಹೋದ್ರೆ 6 ಶರ್ಟ್ ತೊಗೊಂಡ್ಬರ್ತಾನೆ. ನನ್ನ ವಾರ್ಡ್ರೋಬ್ ತುಂಬಿ ಯಾರಿಗಾರು ಕೊಡೋಣ ಅಂತ ಇಟ್ಟಿದ್ದೀನಿ ಬಟ್ಟೆಗಳು. ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಗೊತ್ತಾಗಲ್ಲ, ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ. ನಮಗೆ ಏನಂದರೆ ಹಿಂದಿಂದ ನಾವು ಕಷ್ಟಪಟ್ಕೊಂಡು ಬಂದಿದ್ದೀವಲ್ಲ, ಅದರಿಂದ ದುಡ್ಡಿನ ವ್ಯಾಲ್ಯೂ ಗೊತ್ತು. ಇವಾಗ ಎಮರ್ಜೆನ್ಸಿ 6,000 ರೂಪಾಯಿ ಕೊಡ್ತಾರೆ ಅಂದರೆ 6,000ಕ್ಕೆ ತಕ್ಕಂತೆ ನಮ್ಮ ಇದು ಮಾಡಿಕೊಂಡು ಮನೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಎಸ್ ರುದ್ರಮೂರ್ತಿ ಅವರೇ, ಈಗ ಕಲಬುರಗಿಯ ಮಕಾ ಲೇಔಟ್ನಲ್ಲಿ ಲಾಠಿ ಚಾರ್ಜ್ ಆಗಿದೆ, ಕಲ್ಲು ತೂರಾಟ ಮಾಡಿದ್ದಾರೆ, ಈ ರೀತಿಯಂತ ಸಣ್ಣ ಪುಟ್ಟ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಈಗೀಗ. ಬಹಳಷ್ಟು ಜನಕ್ಕೆ ಆ ಸಮಸ್ಯೆ ಆಗದೆ ಇರ್ಬೋದು. ಕಲ್ಲು ತೂರಾಟನ ಈ ಜನಗಳ ಮುಖಾಂತರ ಯಾರು ಮಾಡಿಸಿದಾರೆ ಅಂದ್ರೆ ನಮ್ಮ ಜನರು ಯಾರು ಮಾಡಿಸಿದ್ರು, ಜನರು ದಡ್ರು ಅವ್ರಿಗೆ ಬುದ್ಧಿ ಇಲ್ಲ. ಪಬ್ಲಿಕ್ ಟಿವಿ ಕಾರ್ಯಕ್ರಮದಲ್ಲೇ ನ್ಯೂಸ್ ಅಲ್ಲಿ ರಂಗನಾಥ್ ಸರ್ ನೀವು ಕೂತ್ಕೊಂಡು ಹೇಳಿದ್ರಿ, ಯಾರ್ಯಾರು ಇವಾಗ ಲೇಟೆಸ್ಟ್ ಆಗಿ ಒಂದು ಈ ಬ್ಲಾಕ್ ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ದುಡ್ಡು ಕೊಟ್ರು ಅಂತ ನಿಮ್ಗೆ ಏನ್ ಕ್ಯಾಮ್ರಾ ತೋರಿಸ್ಲಿಲ್ವಾ ನೀವು? ಇಡನ್ ಕ್ಯಾಮ್ರಾ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಒಂದ್ ದಿವಸ ಬಂದ್ ಮಾಡಿಸಿದ್ದನ್ನ ತೋರಿಸಿದ್ರ ತೋರಿಸಿಲ್ವಾ? ಜನ ಮಾಡಿದ್ರ ದುಡ್ಡು ಕೊಟ್ಟು ಪೊಲಿಟಿಕಲ್ ಸ್ಟ್ರೈಕ್ ಗಳಿಗೂ ಬಹಳ ವ್ಯತ್ಯಾಸ ಇದೆ ರುದ್ರಮೂರ್ತಿ ಅವರೇ. ನೀವು ಜನರನ್ನ ನೀವು ಈ ತರ ಕ್ರಿಮಿನಲೈಸ್ ಮಾಡ್ಬೇಕು. ಜನರನ್ನ ಕ್ರಿಮಿನಲೈಸ್ ಮಾಡಿಲ್ಲ, ನಾನು ಕೇಳಿದ್ದು ತೂರಾಟ ಯಾರು ಮಾಡಿಸಿದ್ರು ಅಂತ. ಕಲಬುರಗಿಲಿ ಆಯ್ತಲ್ವಾ, ಬೇರೆ ಎಲ್ಲೆಲ್ಲ ಆಯ್ತು ಹೇಳಿ ಮೇಡಮ್? ಕಲಬುರಗಿ ಆಯ್ತು, ಬೇರೆ ಎಲ್ಲೆಲ್ಲ ಆಯ್ತು ಹೇಳಿ? ಬೇರೆ ಎಲ್ಲೆಲ್ಲ ಆಯ್ತು ಹೇಳಿ? ಬೇರೆ ಎಲ್ಲೆಲ್ಲ ಆಯ್ತು ಹೇಳಿ ನಮಗೆ? ಎಲ್ಲ ಕಡೆ ಆಗ್ಬೇಕಲ್ವಾ? ಜನರಿಗೆ ತೊಂದ್ರೆ ಆದ್ರೆ ಎಲ್ಲ ಕಡೆ ಆಗ್ಬೇಕು, ಬರೀ ಪೊಲಿಟಿಕಲ್ ಸ್ಟ್ರೈಕ್ಗೂ ಜನರು ಬ್ಯಾಂಕ್ಗೆ ಮುತ್ತಿಗೆ ಹಾಕೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ನಾನು ಪ್ರಶ್ನೆ ಇನ್ನು ಕಂಪ್ಲೀಟ್ ಆಗಿಲ್ಲ.
ಹೇಳ್ತಿದ್ದಾರೆ. ಹೇಳ್ತಿದ್ದೀರಲ್ಲ, ನಾನ್ ಕೇಳಿದ್ ಹಾಗಾದ್ರೆ- ಯಾಕೆ ನಿಮಗ್ ಪ್ರಶ್ನೆ ಅಂದ್ರೆ ಆಯ್ತು, ಒಂದ್ ಆಯ್ತು. ಕಡೆ ಕಲ್ ತೂರಾಟ ಆಗಿದ ತಕ್ಷಣ ಇದೆಲ್ಲ ತಪ್ಪ ಇದು? ನಾನ್ ತಪ್ಪು ಅಂತ ನನ್ ಪ್ರಶ್ನೆನೇ ಕಂಪ್ಲೀಟ್ ಆಗಿಲ್ಲ, ನೀವ್ ಯಾಕೆ ಮಾಡಿ madam, complete ಮಾಡಿ ಹೇಳಿ. ಬೇರೆ ಪ್ರಶ್ನೆ ಕೇಳಿ, ಪರವಾಗಿಲ್ಲ. ಬೇರೆ ಪ್ರಶ್ನೆ ನಾನು ಕೇಳಲ್ಲ, ಅದೇ ಪ್ರಶ್ನೆ ನಾನು ಕೇಳಿ. ಕೇಳ್ತೀನಿ. ಪೊಲಿಟಿಕಲ್ ಸ್ಟ್ರೈಕ್ ಗಳಾದ್ರೆ ಈಗ ಕಾಂಗ್ರೆಸ್ ಎಲ್ಲೋ ದುಡ್ಡು ಕೊಡ್ತು, ಬೆಳಗಾವಿಯಲ್ಲಿ ಇಲ್ಲೆಲ್ಲೋ ಕೋಲಾರದಲ್ಲಿ ಬಂದ್ ಮಾಡುವಾಗ ದುಡ್ಡು ಕೊಡ್ತು, ಓಕೆ. ಇದು ಬರ್ತಾ ಇರೋದು ಕಲಬುರಗಿಯ ಮಾಕಾ ಲೇಔಟ್ ನಲ್ಲಿ SBH ಬ್ಯಾಂಕ್ ಮುಂದೆ ಜನ ಜಮಾಯಿಸಿದ್ರು, ಮುತ್ತಿಗೆ ಹಾಕಿದ್ರು, ಕಲ್ಲು ತೂರಾಟ ನಡೀತು ಅನ್ನುವಂತಹ ರಿಪೋರ್ಟ್ಸ್ ಇದೆ. ಅಂದ್ರೆ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಆ ಬ್ಯಾಂಕ್ಗೆ ಹೋದಂತಹ ಜನ ಕ್ರಿಮಿನಲ್ಗಳು, ಯಾರೋ ಮಾಡಿಸಿದ್ದಾರೆ. ನೀವ್ ಹೇಳಿದ್ರಲ್ಲ, ನಾನು ಕ್ರಿಮಿನಲ್ ಅಂತ ಹೇಳಿದಿನ ರೆಕಾರ್ಡಿಂಗ್ ಕೇಳ್ಬಿಡಿ. ಕ್ರಿಮಿನಲ್ ಅಂತ ಯಾರು ಮಾಡಿಸಿದ್ದಾರೆ ಅಂತ. ಅದೇ ಪ್ರಶ್ನೆ ರುದ್ರಮೂರ್ತಿ ಅವರೇ, ಜನರ ಸಂಕಷ್ಟಗಳಿಂದ ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ಬುದ್ಧಿವಂತರು ಮೇಡಮ್, ಅವ್ರಿಗೂ ಗೊತ್ತಾಗ್ತಾ ಇದೆ ಸಮಸ್ಯೆ ಆಗ್ಲಿ ಅಂತ ಸಮಸ್ಯೆ ಹೇಳ್ತಿದ್ದಾರೆ. ಆಗಿದೆ ಅಂದ್ರೆ ನಾನು ಹೇಳ್ತಿರೋದೇನು ಅವ್ರ ಕಲಬುರಗಿ ಸಮಸ್ಯೆಗಳನ್ನ ಒಂದ್ ಕಡೆ ಆಗಿದೆ, ಬೇರೆ ಎಲ್ಲೆಲ್ಲ ಆಗಿದೆ? ರೈಟ್ಸ್. ಮೂರು ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನ ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.